ಇವ ಫೋನ್ ಚೆನ್ನಾಗಿ ಅಲ್ಲೇ ಅದನ್ನ ಬಾಜಾರ್ದಾಗ ಹಂಗ ಬಾಬಾ ಅಂತ ಹೌದು. ನಾನು ಜನ ಎಂತ ಪರಿಸ್ಥಿತಿ ಆತಂದ ಬರುವಾಗ ಬರಕತ್ತೀನಪ್ಪ ನಡ್ಕೊಂತ ಕಣ್ ಮುಂದ್ ಬಸ್ ಐತಿ 50 ಮೀಟರ್ ಡಿಸ್ಟೆನ್ಸ್ ಐತಿ. ನಾನು 50 ಮೀಟರ್ ಕಣ್ ಮುಂದ ಬಸ್ ಐತಿ. ಒಂದ್ ಹೋತ್ ಓಡಾಕ್ ಬರೋತ್ ಉಂಡಿನಾಗ ಓಡಾಕ್ ಬರುವಂತ ಉಂಡಿದ್ ಹೊರಗ್ ಬಂದಿತ್ತು ಅಂತಂದ್ ಒಂದ್ ಹಳಾಳಿ ಬಸ್ ಹೋತ ನಿಂದ್ರಬೇಕಲ್ಲ ಬಿಸ್ಲಾಗ ಹೋಗಿ. ಯಾರನೇ ಹಳಾಳಿ ಬಸ್ ಲೈಸೆನ್ಸ್ ಬಸ್ ಬಸ್ ಪಾಸ್ ಐತೆ. 1,050 ರೂಪಾಯಿ ಕೊಟ್ಟು ಮಾಡಿಸ್ಯಾವ. 200 ರೂಪಾಯಿ ಅಪ್ಲಿಕೇಶನ್ ಹಾಕವ ಕೊಟ್ಟು ಮತ್ತೆ ಎಲ್ಲಾ ಮುಟ್ಬೇಕಲ್ಲ. ಮಂಡ್ಯಾಡ್ರಿ ಬರೀ 10 ರೂಪಾಯಿ ಇರ್ತದ ಮುಟ್ಬೇಕಲ್ವ. ಹೌದು ಬರೋರಿ ನೋಡ ಅಲ್ಲೇ 50 ಮೀಟರ್ ಉಡ್ದಾಗಿಲ್ಲ ನನಗ. ಅವಕಾಶ ಅನ್ನೋದು ನೋಡಿ ಹೆಂಗಿರುತ್ತೆ, ಆಕಾಶ ಇದ್ದಂಗ ಅದು. ಹತ್ತಿರ್ತೀವಿ ಮುಟ್ಬೇಕಾದ್ರೆ ಹೋಗಿ ಅಲ್ಲೇ ಪಟಕನ ಮುಟ್ಟಿದ್ರೆ ಆಕಾಶ ಹತ್ತಿ ಹೇಳ್ತೇನೋ. ಇಲ್ಲ ಇನ್ನೊಮ್ಮೆ 10 ಬಾ ಅಂತ ಕಳ್ಸಗೋಲ್ಲ. ಇಳದ ನೆಲಕ್ಕೆ ಭೂಮಿಗೆ ಬರ್ತೇನೆ ಅವಕಾಶ ಅನ್ನೋದು. ಸ್ಟಾರ್ಟ್ ಮಾಡ ನಾನು ಚಲ್ ಮಾಡ್ರಿ ಇದಕ್ ಬಿಟ್ ಮಾಡ್ ಸುಮ್ಮ ಮತ್ತೆ ಪ್ರಿಪೇರ್ ಈಗ ನೀ ಹೇಳಕತ್ತವ ಬಾಳ್ರಿ ಬಡ ಬಡ ನಿಮ್ ಜೋಡ್ ಆಗಲ್ಲ. ನಾನು ಇದೊಂದ್ ಲಾಸ್ಟ್ ಮನ್ಯಾಗಾರ ಪರ್ಮಿಷನ್ ತಗೊಂತೀರಾ ಅದು ಮುಂದಗದ ಇಟ್ಕೊಂಡು ಮಾಡ್ತೀರ. ನೀವು ಇಲ್ಲಿ ವಿಡಿಯೋ ಮಾಡಿ ಟೆನ್ಷನ್ ಇರಂಗಿಲ್ಲ. ನಿಮ್ದು ಏನ್ ಟೆನ್ಷನ್ ಇರೋದಿಲ್ಲ ಆ ಟೆನ್ಷನ್ ನಂಗೆ ಟೆನ್ಷನ್ ಆಗ್ತದೆ. ಹಂಗಳೆಲ್ಲ ಈಗೆಲ್ಲ ಹೊಂದಿಸ್ಬಿಟ್ನಿ ಸ್ವಚ್ಛಕ್ಕೆ ಖುಲಾನ ನೋಡಿ. ಇದೆಲ್ಲ ಹಸರ್ ಕಾರ್ಡ್ ಇತ್ತು ಅವತ್ತು. ಗ್ರೀನ್ ಕಾರ್ಡ್ ಮನುಷ್ಯ ನೀರ್ 2 ಜೋನ. ನಾವು ಸ್ವಲ್ಪ ಎಲ್ಲ ಒಳಗ್ತೇವ. ನಾವಿರೋರು ಎಲ್ಲ ಒಳಗದೆ ಸ್ವಲ್ಪ ಒಂದು ಜುಗಾಡ ಇಲ್ಲ ಇತ್ತಾಗ ಕಠಿಣನೂ ಇಲ್ಲ, ಸರಳವಾಗಿರುತ್ತೆ. ಅಂದೆಲ್ಲ ಗಾಳೆ ಮೊದಲ ಹೆಜ್ಜೆ ಏನದು ಬಹಳ ದೊಡ್ಡ ಇರುತ್ತೆ, ಕಠಿಣನೂ ಇರುತ್ತೆ. ಜಲ 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 ಇದ್ದ ಆಟಕ್ಕೆ ಸದಿಲ್ಲಪ್ಪ. ಕ್ಯಾಮ್ರಾ ಏನು ಓಕೆ ಐತ್ಲ? ಕ್ಯಾಮ್ರಾ ಆಯ್ತು. ನಿಮ್ ಕ್ಯಾಮ್ರಾ ಅಂತೂ ಅಸಲಿ ಐತಿ. ಚಾರ್ಜ್ ಅದು ಒಂದ್ ಸ್ವಲ್ಪ ಡೋಕ ಐತಿ. 85 ಐತೋ ಹೆಲ್ತ್. 85 ಹೆಲ್ತ್ ತೋರ್ಸೋದು ಚಲೋಣ ಹೆಲ್ತ್ ತೋರ್ಸಿರಿ. ನೋಡ್ತೀನಿ ಇನ್ಸ್ಟಾಗ್ರಾಮ್ ಹೊಡಿತು ವಿಡಿಯೋ. ಯೂಟ್ಯೂಬ್ನಾಗ ಯಾವನ್ ಬರ್ತಾವ ಇಷ್ಟಾನ ಒಣ ಇದಕ್ಕೆ ನನ ಕಲ್ಸೊಂದಾರ್ಗತ್ತೆ. ಹಂಗಳು ಎಲ್ಲ ಹೆಂಗ ಏನ್ ಮಾಡಂತೆ ಅದ್ ಮಾಡಿ ಮತ್ತ ಅದು ಟ್ರೂತ್ ಆರ್ ಡೇರ್ ನಾನು ಕರೆ ಹೇಳುದು ಇಲ್ಲ ಹೇದ್ ಮಾಡುದು. ಹೌದಾ? ಹೆಂಗ್ ಮಾಡ್ತಿ? ಮಾಡ್ತೆ ಕರೆ ಹೇಳ್ತೆ. ಆದಷ್ಟು ಹೇಳ್ತೀನಪ್ಪ. ಪಾಯಿಂಟ್ ಆಗಿ ಸತ್ಯ ಹೇಳೋದಪ್ಪ. ಮತ್ತೆ ಸತ್ಯ ಹೇಳಲ್ಲ ಅಂತ ಕ್ಯಾಮ್ರಾ ಮುಂದೆ ಹೆಂಗ್ ಸುಳ್ಳು ಹೇಳ್ತೀನಿ. ಸತ್ಯ ಕ್ಯಾಂಡ್ ಇದ್ದಾಗ ಒಂದಿಲ್ಲ ಒಂದೇ ಹೊರಗೆ ಬರೋದು. ಹೌದಲ್ಲ? ಹೊಲ್ಸ್ ಬಂದಿರ್ತಾನ ಮನುಷ್ಯ ಎದ್ ಕಳಿಸ್ಬಿಡುವ. ಯಾರ ಕೈ ಬಾಸುದಿಲ್ಲವನು ಕೈ ಬಾಸುದಿಲ್ಲ ಅಂದ್ರೆ ಎಂದೋ ಸುದ್ದ ಕೈ ಬಾಸುದಿಲ್ಲ ಅವನು ಮನುಷ್ಯ ಸುದ್ದಿಲ್ಲ. ಯಾವ ಯೂಟ್ಯೂಬ್ ಚಲೋ ಮಾಡದಾನಲ್ಲ ಏನಕ್ಕೆ ಯಾರು ಸಿರ್ಸಲ್ನ ಆರ್ ಇಂಗ್ಲಿಷ್ ಬಳಸ್ತಾನಲ್ಲ ಅದೊಂದು ನಮ್ಗೆ ಒಂದ್ ಸ್ವಲ್ಪ ಹೌದು ಸ್ವಲ್ಪ ನಮಗೂ ಅನಿಸ್ತದ ಸ್ವಲ್ಪ. ಅದು 30 ದಿನದಲ್ಲಿ ಕ್ಲಿಪ್ ಕಲ್ತ್ಬಿಟ್ಟನ ಅದ್ರಾಗ ಕಾನ್ಫಿಡೆನ್ಸ್ ಬಂದ್ಬಿಟ್ಟದ. ಈ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಒಳಗೆ ಹೋಗಿ ಬಂದಿರ್ತಾರ ಅವ್ರು ಮುಂದ್ ಒಂದ್ ಸ್ವಲ್ಪ ಬಚ್ಚ ಅನಿಸ್ತಾರ. 30 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತ ಇದ್ಲ ಕೇಂಬ್ರಿಡ್ಜ್ ಹೋಗಿ ಬಂದಿದ್ರೆ ಮುಗಿದೋಗಿತ್ತು. ಅಂತರಲ್ಲೇ ಗೆಲ್ತಿದ್ವಿ. ಅಲ್ಲ ರೇಸ್ ಮಾಡೋ ಒಡಿಸಾ ಎಲ್ಲ ಅಡ್ಡಾಡ್ಬಿಟ್ಟವಲ್ಲ ಸ್ವಲ್ಪ ಇಂಗ್ಲಿಷ್ ಚಕ್ಕ ಬಡದ್ಬಿಟ್ಟಲ್ಲ. ಇವ್ ಮತ್ತ ಏನು ಬಲಾರಗತನೇ ಇರ್ತಾರ. 9 ಮಕ್ಳು ಹಿಂದಿ ಮಾತಾಡ ಚಲೋ ಮಾಡ್ಬಿಡ್ತಾನೆ. ನಮಗ್ ಹೆದ್ರಿಕ್ ಬರ್ತಾವ ಬಡ್ಕೊಂಡು ಅಲ್ಲಿ ಹೋದ ಬಂದಲ್ಲೇ. ಅಲ್ಲ ಸ್ವಲ್ಪ ಹಿಂದಿ ಬರ್ತದ ನಿಂಗ ಹೆಂಗ ಹೇಳಿ ಹಿಂದಿ ಮಾತಾಡಿ ಏನ್ರ ಪಾಣಿ ಬಾಟಲ್ ವಾಟರ್ ಬಾಟಲ್ ಡಿಫಿಕಲ್ಟ್ ಯಾವ್ದೋ ಭಾಷೆ ಬರಲ್ಲಾರಂಗಿತ್ತು ಅಂತೇಳಿ ಮೂಕರ ಭಾಷೆ ಚಲೋ ಮಾಡ್ತಾನ. ಬರೀ ಮೂಕರ ಭಾಷೆ ಚಲೋ ನೋಡಪ್ಪ. ಯಾವ್ದೋ ಭಾಷೆ ಬರ್ಲಿಕ್ಕೆ ಮೂಕರ ಭಾಷೆ ಬದುಕಿಸತ್ ನಮ್ಮನ್ನ. ಕಲಿಬೇಕು ಅದನ್ನ.
ಅದನ್ನ ಅವೇರ್ನೆಸ್ ಭಾರಿ ಅನ್ನೋದು ಎಲ್ಲಿ ಹೋರು ಚಲೋ ಅನ್ನೋದು ಎಲ್ಲಿ ಕಡದ್ನ ಸಿಕ್ಕಾಗು ಒಂದ್ ಮಾತಿಗೆ ಹೆಂಗ ಅನ್ಸುತ್ತ ಗೊತ್ತ ಒಂದು ಭಾಷೆ ಬಲ್ಲಾರ ಇರ್ತಾನ ಅದೊಂದು ಕಾಳಜಿ ವಹಿಸ್ತಾರ ಸಾಮಾನ್ಯ ಜನರು ಇನ್ನೊಂದು ಹಂಗ ವಿಕಲ ಏನ್ ಹೆಲ್ಪ್ ಮಾಡ್ಬೇಕಂತ ಒಂದು ಕಾಳಜಿ ಬರುತ್ತೆ ಕಾಮನ್ ಥಿಂಕಿಂಗ್ ಇವೆಲ್ಲ ಮಾಡಿಬಿಟ್ರೆ ಮುಗಿದೋತ ಖರೆ ಸಿಂಪಲ್ ಇದೆ ಒಂದೇ ಒಳಗೆ ಯಾರ ಬಸ್ನಾಗ ಮತ್ತೆ ಟ್ರೈನ್ ಟಿಕೆಟ್ ಜಾಸ್ತಿ ಇಷ್ಟ ಮಂದಿ ಒಳಗೆ ನಾ ಕಾಂಪಿಟೇಟ್ ಮಾಡಂಗಿಲ್ಲಪ್ಪ ಇದಾರ ನಾವೇನಾದ್ರು ಟಿಕೆಟ್ ತಗೊಂಡು ಮುಂದಿನ ನಾವು ನಾವೆಲ್ಲ ಜರ್ನಿ ಮಾಡ್ತೀನಿ ಜರ್ನಿ ಮಾಡ್ತೀನಿ ಟಿಕೆಟ್ ಎಲ್ಲಾರು ಮಾಡ್ತೀನಿ ಟಿಕೆಟ್ ಇಲ್ಲಾರ ಎಲ್ಲ ನಾವು ಇವ ಟಿಕೆಟ್ ತೆಗ್ಸಿದ್ ನೋಡಿ ನೀ ಇವ ಅರ್ಧ ತೆಗಿಸ್ತಾನ ಹಾಫ್ ಹಾಫ್ ಡಿಸ್ಟೆನ್ಸ್ ಹಾಫ್ ಇವ ಹಾಫ್ ಅಲ್ಲ ಡಿಸ್ಟೆನ್ಸ್ ಹಾಫ್ ಈಗ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗ್ಬೇಕಾರೆ ಎಲ್ಲಿ ಮಾಡಿ ತೆಗಿಸ್ತಾನ ಈ ಬೆಂಗಳೂರಿಗೆ ಹೋಗೋ ಹರಿಹರಕ್ಕ ಹರಿಹರದಾಗ ಫುಲ್ ನಿದ್ದಿ ಗಟ್ಟಿ ಬೀಳ್ದತ್ ಮಂದಿ ಯಾರು ಹತ್ತಲ್ಲ ಇಲ್ಲಿ ಬರೀ ದೋಖ ಸೊಳ ಕಳೆಗೆ ಹತ್ತದ ದೋಖ ಮಂದಿ ಹತ್ರ ಅಲ್ಲಿ ನೀವು ದೋಖನ ಅಲ್ಲೇ ಚಾಲು ದೋಖ ತಂದು ಇವನು ಆಯ್ತು ಅಲ್ಲಿಂದ್ರ ಬೇರೆ ಜರ್ನಿ ಹರಿಹರದಿಂದ ಬೇರೆ ಜರ್ನಿ ಒಂದು ಬೆಂಗಳೂರಿಗೆ ಹೋಗೋ ಡಿಸ್ಟೆನ್ಸ್ ಏನೈತ್ ನೋಡ ಅಲ್ಲಿಂದ್ರ ಬೇರೆ ಜರ್ನಿ ಇವ್ನು ಅವತಾರನ ಚಂದ್ರ ಲಾಸ್ಟ್ ಫಸ್ಟ್ ಅದ್ರಾಗ ವಿಷಯ ಇತ್ಲ ಪರ್ಫೆಕ್ಟ್ ಆಗಿ ಬಂದಿಲ್ಲ ನೋವು ಬರತಂತ ಗೊತ್ತಾಗಿಲ್ಲ ಟ್ರೈನ್ ಹೋಗೋದ ಇಲ್ಲ ಇತ್ಲ ಈ ಸೈಕಲ್ ಬೆಂಗಳೂರು ಹೋದಾಗ ಮಿಸ್ ಆಗಿತ್ತು ಮಿಸ್ ಆದಾಗ ನಾವು ಕಷ್ಟಪಟ್ಟೆ ಕಷ್ಟ ಅಂದ್ರೆ ಏನು ಹಡದಾಗ ಇಲ್ಲ ನಾವು ಅನಾಥ ಮಕ್ಕಳ ಆಯ್ತಾಗ ಯಾವತ್ತು ಚಲೋ ಆಗಿರ್ಬೋದು ನಂಗೆ ಒಂದು ಸಲದಲ್ಲಿ ಇದು ಹೊಡ್ಕೋದಿಲ್ಲ ಅಲ್ಲಪ್ಪ ಈಗ ಇವ್ನ ಹಣೆ ಬರ ನೆಟ್ಟಿಗೆ ನಮ್ಮ ಹಣೆ ಬರ ಹಾಕೊಂಡು ಹೋಗಿರ್ತೀವಿ ನಮ್ದು ಹಾಕೊಂಡು ಹೋಗಿರ್ತ ಹೌದ್ರ ಒಬ್ರಿಗೊಬ್ರು ಪರಿಣಾಮ ಅಲ್ಲೋ ಎಳ್ಳು ಹೋದಲ್ಲಿ ಬಾಳ ಸುದ್ದಿ ನೋಡಿ ಮಣ್ಣು ಹಾಕೊಂಡ್ ಬಂದೆ ಒಂದೆ ಕಣ್ಣೀರ ಹೋಮರ ನೀರ್ ಕುಡಿ ಅಂತಾನ ಅದಕ್ಕೆ ನೀರ್ ಕುಡಿ ಕಣ್ಣೀರ್ ಬಾಳ ನೀರ್ ಕುಡಿ ಅಂತಾನ ಆ ರೇಂಜ್ ನೀರ್ ಕುಡಿಸ್ತಾನ ಅವಾಗ ಕಣ್ಣೀರ್ ಬಟ್ ಇವನ್ ಜೊತೆ ಹೋದ ಕಣ್ಣೀರ್ ಸೊಸೆ ಬರೋದು ಕಂಟಿನ್ಯೂ ಮಾಡ ಅಣ್ಣ ಸೈಕಲ್ ನೀ ಹೇಳ್ಬಿಡು ಪದಸಿ ಇರ್ಕತಿ ಅವತ್ತು ಸೈಕಲ್ ಏನಾಗಿತ್ತು ಅನ್ಸಿದ್ವಿ ನಾವು ಸಿಗ್ನೇಚರ್ ಮಾಡಿಸ್ಕೊಡ್ತೀವಿ ಕಡೆ ಲೆಟರ್ ಬರ್ಸ್ಕೊಂಡೇವ್ ಹಿಂಗ ನೀ ಇದ್ರಾಗಿತ್ತು ಸಿಗ್ನೇಚರ್ ಮಾಡಿಸ್ಕೊಳಕ ಬೆಂಗಳೂರಿಗೆ ಹೋಗಿ ಪರ್ಮಿಷನ್ ತಗೋಬೇಕು ನಾ ಫಸ್ಟ್ ಫಿಸಿಯೋಥೆರಪಿ ತೋರ್ಸಕ್ ಬಂದಿದ್ವಿ ಬೆಂಗಳೂರಿಗೆ ಡಿವೈಎಸ್ ಅದಕ್ಕೆ ಬಂದೀನಿ ನಾನು ಒಂದು 20 ದಿನ ಅವಕಾಶ ಕೊಡ್ಬೇಕು ಆ 20 ದಿನದಾಗ ನಾ ಟ್ರೀಟ್ಮೆಂಟ್ ತಗೊಂಡ ನಾ ನೆಕ್ಸ್ಟ್ ಸೈಕ್ಲಿಂಗ್ ರೇಸ್ ಮಾಡಕ್ ಕಂಟಿನ್ಯೂ ಮಾಡ್ತೀನಿ ಅಂತ ಲೆಟರ್ ಬರ್ಕೊಟ್ರವ ಅದನ್ನ ಹೋಗಿ ಹೆಡ್ ಆಫೀಸ್ ಕೊಡ್ಬೇಕು ಹೆಡ್ ಆಫೀಸ್ ನಾಗ ಸಹಿ ಮಾಡ್ಬೇಕು ಹೆಡ್ ಆಫೀಸ್ ನಾಗ ಸಹಿ ಮಾಡೋದು ಮೇಡಮ್ ಇಲ್ಲ ಬಿಟ್ರು ಸಂಜು ಅದನ್ನ ತುಂಬಾ ಮೇಡಮ್ ಫೋನ್ ಎತ್ತಾ ಇರಲಿಲ್ಲ ಅವ್ರ ಎಲ್ಲಿ ಬಿಜಿ ಇರ್ತಾರ ಲಗ್ನದಾಗ ನಾವ್ ಲೆಟರ್ ಬರ್ಕೊಟ್ಟು ಅವ್ರು ಲಗ್ನ ಹೋಗ್ಯಾರ ನಾವು ಫೋನ್ ಹಚ್ಚೇವು ಅವ್ರ ಫೋನ್ ಎತ್ತಲ್ಲ ಕರೆಕ್ಟ್ ಟೈಮ್ಕ ಒಂದ್ಸಲ ಏನೇ ಎತ್ತಿದ್ರು ಹಿಂಗ್ ಮಾಡಕತ್ತಾರ ಅಂತ ಗುಜರಾಟ್ ಮಾಡ್ಕೋಪ ಸಹ್ಯ ಮಾಡ್ಕೋಂದ್ರು ನಾಳೆಗೆ ಸುದ್ದಿ ನಾವು ಹೋಗ್ಬಿಟ್ಟು ಶನಿವಾರ ಹೋಗ್ಯವು ನಾಳೆಗೆ ಆಗ್ಲಿಕ್ಕಂದ್ರೆ ಇವತ್ತೊಂದಿನ ನಾಳೆಗೆ ಒಂದಿನ ಶನಿವಾರ ರವಿವಾರ ಹೊರಗೆ ಊಟ ಹೋಗ್ತಿಲ್ಲ ಹೊರಗೆ ಊಟ ಮಾಡಿದ್ರೆ 500-600 ಖಾಲಿ ಆಯ್ತು ಒಂದು ದಿನಕ್ಕೆ ಇಬ್ರು ಹೋಗ್ಬಿಟ್ಟಿವ ಮತ್ತೆ ಮನ್ಯಾಗಾರ ಒಬ್ಬನ ಅಂತ ಹೇಳುದು ಕಾಕನ ಹೋಗ್ಬೇಕು ನಮ್ಗೆ ಜೋಡ್ ಮಾಡ್ಕೊಂಡು ಬಂದು ಹೋಗೋದು ಮಾತ್ರ ಇಬ್ರು ಎಲ್ಲಾದ್ರು ಇಬ್ರು ಸೆಕೆಂಡ್ ಹೋಗಿದ್ದ 2ನೇ ಸಲ ಹೋಗಿದ್ವಿ ಸ್ಯಾಟರ್ಡೇನ ಹೋಗಿದ್ವಿ ಸ್ಯಾಟರ್ಡೆ ಹೋಗಿದ್ವಿಲ್ಲ ಸ್ಯಾಟರ್ಡೆ ಸಂಡೇ ರೀಚ್ ಆಗಿದ್ವಿ ಸಂಡೇ ಸ್ಯಾಟರ್ಡೆ ಬಿಟ್ಟಿವಿ ಸ್ಯಾಟರ್ಡೇನ ರೀಚ್ ಆಗಿವಿ ಅಲ್ಲಿಗೆ ಹೌದಾ ಸ್ಯಾಟರ್ಡೆ ಮಾರ್ನಿಂಗ್ ಆದ್ರೆ ಸಂಡೇ ನಮ್ದು ಎಲ್ಲ ವ್ಯವಸ್ಥೆ ಆಗತ್ತೆ ಸಂಡೇ ವ್ಯವಸ್ಥೆ ಸಂಬಂಧ ಅಲ್ಲಿ ಅದಕ್ಕೆ ಏನ್ ಮಾಡ್ಯಾವ ನಾವು ಅಲ್ಲಿ ಹೋಗ್ತಾರೆ ಸಿಗ್ನೇಚರ್ ಸಂಜೆ ಮಟ್ಟ ಆಗ್ಬಿಡ್ತಪ್ಪ ಮುಂಜಾನೆ 8ಕ್ಕೆ ಅಲ್ಲಿ ಹೋಗಿ ರೀಚ್ ಹೋಗಿ ಹೋಗಿ ರೀಚ್ ಆಗಿ ಅಲ್ಲಿಂದ 5% ಏನಾಗ್ಬಿಡ್ತಿ ಅದನ್ನ ಏನ್ ಮಾಡ್ಬಿಡ್ತೀವಿ ಒಂದ್ ಕಡೆ ಇಟ್ಬಿಟ್ಟಿದ್ರೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ ಅದನ್ನ ಕರ್ಕೊಂಡ್ ಹೋಗಿದ್ವಿ ಒಂದ್ ಕಡೆ ಬ್ಯಾಗ ನಮ್ ಲಗೇಜ್ ಬ್ಯಾಗ್ 2 ಇಟ್ಟ ಅದನ್ನ ಕರ್ಕೊಂಡ್ ಹೋಗ್ಬಿಟ್ಟಿನಿ ಅಲ್ಲಿಂದ ಅನ್ಸದ ಬಟ್ ಪಾಕೆಟ್ ಒಂದ್ 500 ಎಲ್ಲಿ ಹಾಕಬಲ್ಲೋಪ ಹೇಳಪ್ಪ ಅಡ್ಡಾಡ್ತಿದ್ದಪ್ಪ ಹೆಂಗ್ ಹಿಡ್ತಿದ್
ಕೊಳಪಾಟ್ ಹಿಡ್ಕೊಂಡು ಹೇಳ್ಕೊಂಡು ಹೋಗುದು ಬಾರ್ದು ಹೇಳ್ಕೊಂಡು ಹೋಗುದು ಬಾರ್ದು. ನಾನು ಏನೋ ಅನ್ನಕ್ ಬರಂಗಿಲ್ಲ, ಬೆಂಗಳೂರು ನಂಗೂ ಗೊತ್ತಿಲ್ಲ, ಇವನ್ ದುಡಿದಾಟ ಹೇಳ್ಬೇಕಲ್ಲ. ಬಿಟ್ಟು ಹಾಳಿ ಸಾಯ್ಬ್ರ ಕರೆನ್ಸಿನಲ್ಲಿ ಫೋನ್ಯಾಗ ಹಾಕ್ಬೇಕಂದ್ರ ಬಿಟ್ಟು ಅಡ್ಡಾಡಕ್ ಬರಂಗಿಲ್ಲ. ಬಿಟ್ಟು ಫೋನ್ಯಾಗ ಹಚ್ಬೇಕು, ಕಾಂಟ್ಯಾಕ್ಟ್ ಹೆಂಗ್ ಮಾಡೋದು ಮತ್ತೆ ಹಿಂದಿಂದ ಅಡ್ಡಾಡ್ಬೇಕಲ್ಲ ಒಮ್ಮೆ. ನಂಗ ಇವ್ ಕರ್ಕೊಂಡ್ ಹೋಗಿ ಅಲ್ಲೇ ಸಂಚಾನ ಕೊಟ್ಟು ಮಧ್ಯಾಹ್ನ ಊಟ ಅಲ್ಲೇ ಆತ. ಇನ್ನೇನ್ ಬಿಟ್ರೆ ಸಂಜೆ ಊಟನ ಹಾಕಿತ್ತು, ಮುಂಜಾನೆ ನಾಷ್ಟ ಇಟ್ಕೊಂಡ್ ಮಧ್ಯಾಹ್ನ ಊಟ. ಮಗ ಅಲ್ಲೇ ಗಾರ್ಡನ್ ಐತಿ, ಎಡಪಿಸ್ತ ಮುಂದ್ ಗಾರ್ಡನ್ ಗಾರ್ಡನ್ದಾಗ ಶಿವ ಈಗ ನೋಡ ಒಂದ್ ಸಹಿ ಸಂಬಂಧ ಬರೀ ಒಂದ ಸಹಿ ಹಿಂಗ್ ಸಹಿ ಮಾಡಿ ಆತಪ್ಪ ಇಲ್ಲೇ ಇರ ಒಂದ್ ತಿಂಗಳಿದ್ದು ಹೋಗ್ಬಿಡಿ ಕೊಡ್ತಾರಲ್ಲೇ. ಆಲ್ಮೋಸ್ಟ್ ಅದು ಫಿಸಿಯೋಥೆರಪಿ ಇದ್ದಿಂದ ಹೋಗ್ಬೇಡ ಆಯ್ತು ಸಹಿ ಮಾಡಿ ಕೊಡ್ಬೇಕ ಅವ್ರ, ಇಲ್ಲ ಡೀಟೇಲ್ಸ್ ಆ ಸಹಿ ಮಾಡೋ ಸಂಬಂಧ ಏನದ ಒಟ್ಟ ಸಹಿ ಮಾಡೋಲ್ಲ. ಅದ ಡೀಟೇಲ್ಸ್ ಬರೀ ಆ ಡೀಟೇಲ್ಸ್ ಈ ಡೀಟೇಲ್ಸ್ ಆ ಲೆಟರ್ ಈ ಲೆಟರ್ ಅನ್ಕೊಂತ ನಮ್ಮಲ್ಲೇ ಕುದಿಸ್ಬಿಟ್ರ ಕುರ್ಸ ನೀನಷ್ಟು ಹಂಗ ಹೋಗಿದ್ವಿ. ನಾಷ್ಟಾ ಮಾಡಿ ತಡಿಯಪ್ಪ ಇನ್ನೊಬ್ರು ಸರ್ ಬರ್ತಿರ್ಬೋದು ಅಂತ ಹಂಗ ಸಣ್ಣಕ್ಕ ಅಲ್ಲೇ ಜ್ಯೂಸ್ ಕುಡಿದ್ವಿ. ಮತ್ತ ಸಣ್ಣಕ್ಕ ಮಧ್ಯಾಹ್ನದಾಗ ಮುದ್ದಿ ತಿಂದ್ವಿ ಮನಗಂಡ. ಮುದ್ದಿ ತಿಂದು ಹಂಗ ನೀ ಇಲ್ಲೇ ಮುಕ್ಕೊಂದ್ರಪ್ಪ ಅಂತ ಇವ ಒಳಗ ಹೋಗ ವಾಪಸ್ನೆ ಅಲ್ಲೇ ಗಾರ್ಡನ್ ಕುಂದ್ರ ನಮ್ಗ ಅಲ್ಲೇ ಚಾಲ ಆಗ್ಬಿಡ್ತೈತ. ಅಲ್ಲೇ ಸೌಂಡ್ ಪಿಳಿದ್ದ ಚಂಚನ ಮತ್ ಸಲ ಬಂದ್ರಪ್ಪ ಲೆಟರ್ ಇಲ್ಲಪ್ಪ ಮತ್ ಸೈ ಆತ್ಲಪ್ಪ ಇಲ್ಲಪ್ಪ ಇದ್ದ ಆತಪ್ಪ ಕತಿ. ಮನ್ನ ಮಾಡತ್ತೇವ 500 ಮೀಟರ್ ಅಲ್ಲೇ 50 ಮೀಟರ್ ಅಲ್ಲಿ ಹೊರಗೆ ಬಂದವ. ಮೇಡಮ್ ಅದಾಳ ಅವತ್ತ ಅಲ್ಲಿ ಸೈ ಮಾಡಕ್ ಅದಾರ ಸೈ ಮಾಡ್ಸಾಕ ಸೈ ಮಾಡಾಕ್ ತಯಾರಿಲ್ಲ. ಹಂಗಂತ ನಮ್ಗೆ ಇನ್ನೂ ಗೊತ್ತಿರ್ಲಿಲ್ಲ. ಹಂಗಲ್ಲು ಆಗ ಜಸ್ಟ್ ಅವಾಗ ಬೆಂಗಳೂರು ಹೋಗಿದ್ನಿಪ್ಪ, ಫಸ್ಟ್ ಟೈಮ್ ಬೆಂಗಳೂರು ಹೋಗಿದ್ನ. ಹೋದಾಗ ಇವ ಒಳಗ್ ಹೋಗ್ಬಿಟ್ಟನಪ್ಪ. ಮನುಷ್ಯ ಕೊಂದರಂದ ಎಷ್ಟಂತ ಕೊಂದಿರ್ತಾನ. ಹಂಗ ಬಂದ್ ಹೊರಗ್ ನಿಂತ್ನಪ್ಪ. ಆಫೀಸ್ ಡಿವೈಎಸ್ಎಸ್ ಆಫೀಸ್ ಐತ್ಲ ಅದ್ರ ಹೊರಗ್ ಬಂದ್ ನಿಂತ್ನಿ. ನಿಂದ್ರನ ಹಿಂಗೂ ಗಾಡಿ ಹೋಗ್ಕೋ ಹಿಂಗೂ ಹೋಗ್ಕೋ ಹಿಂಗೂ ಹೋಗ್ಕೋ ಬರ್ರ 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 ಹಿಂಗ ಒಟ್ಟ ನಿಂದ್ರಸಾಕ ಹಾಕಿದ್ ನೋಡಿದ್ನ ನೋಡುದು ಬರೀ ನೋಡುದು ನೋಡುದು ನೋಡ್ ನೋಡ್ ನೋಡಿ ಚಕ್ರ ಬಂದ್ ಹಾಕಿತ್ ಬಸ್ತವ ಬಂದ್ ತಿನ್ನದ ಅಲ್ಲೇ ಮುಟ್ಬಿಡೋದು. ಅಲ್ಲಿ ಅಂತ ಇದು ಕಾರ್ ಗಾಡಿಗಳು ಬೈಕ್ಗಳು ಪ್ರತಿಯೊಂದು ಸ್ಕ್ರಾಚ್ ಬೆಂಗಳೂರಾಗ. ಅದ್ರ ಟ್ಯಾಕ್ಸಿ ಅಂತೂ ಇಡೀ ಸುತ್ತ ಕಡೆ ಕ್ರಾಶ್ ಇಲ್ಲ ಗಾಡಿ ಇಲ್ಲ. ಬೆಂಗಳೂರಾಗ ಏನೋ ಪರ್ಫೆಕ್ಟ್ ಆಗಿ ಬಂದಿರ್ತಿಕ್ಕ ಇಲ್ಲಿ ಕಣ್ಣು ಮುಚ್ಕೊಂಡ್ ಮಾಡ್ಯಾರ್ಸಿ. ಮತ್ ರೂಲ್ಸ್ ಗಿಲ್ಸ್ ಆರಾಮ ಹೇಳ್ತಿದ್ದೆ ಇಲ್ಲಿದ್ದಾರೆ ಎಲ್ಲಾ ರೂಲ್ಸ್. ನೀ ಎಲ್ಲ ರೋಡ್ ಹೋಗೋದ್ ಬೇಡ. ಹಂಗ ಕೊಲ್ಲ ಸಿಂಗಲ್ ರೊಕ್ಕ ಹೊಡೆದ್ ಬಿಡುದು. ಯಪ್ಪ ಅಲ್ಲಿ ನೀ ಎಂತ ಪರ್ಫೆಕ್ಟ್ ಹೊಡಿಯೋದಿ ಅಂದ್ರ ನಾವು ಅಲ್ಲಿ ಒಮ್ಮಕ್ಳು ಬೈಕ್ ಹೋದಿದ್ವಿ. ನಾವು ಬೈಕರ್ ಮುರಿದ ನಮ್ ಜೀವ ಹೋಗಿರ್ತದ. ಜೀವ ಮೂಕ್ ದೇವರಲ್ಲಿ ಒಟ್ಟು ಇಲ್ಲಿ ಬಂದಿರ್ತಿಕ್ಕ ಅಲ್ಲಿ ಹೆಂಗ ಏನ್ ತಪ್ಪ ಮಾಡಿರ್ತಾರೆ ಮೂಕ್ ದೇವ್ರ ಹೋಗೋದು ಹೋಗೋದು ಹೊಟ್ಟಲ್ಲ ಮೂಕ್ ದೇವ್ರ 4 ದೇವ್ರ ಸತ್ತ ಏನ್ ಹೇಳಂಗಿಲ್ಲ. ಟ್ರಾಫಿಕ್ ಬಿಟ್ಟಲ್ಲಿ ಟ್ರಾಫಿಕ್ ಫುಲ್ ಆಗಿ ಹಿಂದ ಹೊಡಿತಾರ ಅವ್ರ ಮಂದಿ ಹಿಂದಾಗಡೆ ವಿಚಾರಿಸ್ತಾರೆ. ಟ್ರಾಫಿಕ್ ಮಂದಿ ಒಳಗೆ ನೋಡೋರ್ ಗಾಡಿ ನಿಂದ್ರಿಸಿದ್ರಿ ಒಂದು ದೊಡ್ಡ ಗಾಡಿ ಆಯ್ತೈತಿ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿ ದೊಡ್ಡ ಜಾಮ್ ಆಗುತ್ತೆ. ಗಾಡಿ ಇಲ್ಲಿ 30 ಸೆಕೆಂಡ್ ಟ್ರಾಫಿಕ್ ಮಾಡ್ತಾರಂತೆ. 50 ಸೆಕೆಂಡ್ 60 ಸೆಕೆಂಡ್ ಕಂಟಿನ್ಯೂ ಟ್ರಾಫಿಕ್. ಒಂದ್ಸಲ ಸಿಗ್ನಲ್ ಬತ್ತ 60 ಸೆಕೆಂಡ್ ನಿಂತ ಬಿಡುದು 1 ನಿಮಿಷ. ನೋಡಿ ಕಣ್ಣೀರು ಬರೀವ ಅತಿ ಏನೈತಿ ನೋಡ. ಒಂದ್ ದಿವ್ಸ ಹಣ್ಣು ಅಂತರು ಏವಣ್ಣ ಎಲ್ಲಿ ಹೋದ್ರು ಹಣ್ಣು ಹೊಟ್ಟೈತಿ ನಮ್ಗೆ. ಸಿಂಪಲ್ ಆಗಿ ನಾನ್ ವೆಜ್ ಅಂದ್ರೆ ನಾನ್ ವೆಜ್, ವೆಜ್ ಅಂದ್ರೆ ವೆಜ್. ಸೌತ್ ಇಂಡಿಯನ್ ಸೌತ್ ಇಂಡಿಯನ್, ಊಟಕ್ ಬರ್ಬೇಕಂದ್ರ ನಾರ್ತ್ ಇಂಡಿಯನ್ ಅಂದ್ರೆ ನಾರ್ತ್ ಇಂಡಿಯನ್ ಎಲ್ಲ ಓಕೆ. ಸಫಿಸಿಯಂಟ್ ಕ್ಯಾಶ್ ಅಲ್ಲ, ಫುಲ್ ಹೈ ಲೆವೆಲ್ ಅಲ್ಲ, ಫುಲ್ ಲೋ ಲೆವೆಲ್ ಅಲ್ಲ. ಊಟ ಮಾಡಿದ್ರೆ ಮಸ್ತ್ ಊಟ ಆಯ್ತಲ್ಲ ಸರ್. ನಾ ರೂಮಿಗೆ ಹೋಗಿ ಮಾಡ್ತೀನಿ ಅಂತ ಫುಲ್ ಫುಲ್ ಹಾಲ ಓಟ್ಸ್ ಇಷ್ಟ ಕಡೆ ಹೊರಗ್ ಬಂದ್ರ ಹಾಸ್ಟೆಲ್ ಹೊರಗ್ ಬಂದ್ರನ ಸ್ಟೇಡಿಯಂ ಫುಲ್ ಗಾರ್ಡನ್ ಹಸಿರು ಗಾರ್ಡನ್ ಬೇಕಾದ್ ನೋಡ ಹೊದ್ದು ಬರ್ತು ಸಂಜೆ ಹಸಿರು ಗಾರ್ಡನ್ ಹದ್ದ ಒಂದ್ 50 ವರ್ಷ ಒಮ್ಮೆ ಬಂದ್ ಕುಂದ್ರು ಒಮ್ಮೆ ಬಂದ್
ಟಾಪ್ನಾಗ ಹತ್ತಿ ಕುಂತೀವಿ ಅಂತೇಳಿ ಇಡ್ಡಿ ಗ್ರೌಂಡ್ ಮನ್ಗಂಡ್ 360 ವ್ಯೂ ಬರ್ತಿತ್ತು ಮಸ್ತ್. ಏನ್ ನಮ್ದು ಸ್ವಲ್ಪ ರೊಕ್ಕಿದ್ದ ಸ್ವಲ್ಪ ಅನುಕೂಲ ಇರ್ತದ, ಒಂದ್ ಸ್ವಲ್ಪ ಟೂರ್ ಮಾಡಿದಂಗ ಫೀಲ್ ಬರೋದು, ಏನೋ ಒಂಥರ ಕಲಿತೀನಿ ಅನ್ಸುತ್ತೆ. ಅಲ್ಲಿ ಏನಂದ್ರ ನಾ ಅಲ್ಲಿ ಎಕ್ಸರ್ಸೈಸ್ ಬೆಂಗಳೂರಾಗ ಅಲ್ಲಿ ಎಕ್ಸರ್ಸೈಸ್ ಟರ್ಬೈನ್ ಎಕ್ಸರ್ಸೈಸ್ ಏನೇನೋ ಒಂದೊಂದ್ ಹೊಸ ಹೊಸ ಕಲಿತ ಅಲ್ಲೇನ. ಸ್ಪ್ರಿಂಟ್ ಹೆಂಗ್ ಓಡ್ತಾರ, ಯಾವ ತರ ಶಾರ್ಟ್ಸ್ ಹಾಕ್ಬೇಕು, ಶೂ ಅದ ಸಂಜೆ ನಾಡಿದ ಸೋದಾಗೊಮ್ಮೆ ಮಾಡಿದ ಶೂ ತರ್ತಿಲ್ಲ ಎಲ್ಲ ಅಲ್ಲಿ ಸಂಜು ನೋಡ ಈಗ ಜೀವನ ಅಂದ್ರೆ ಏನ್ ಗೊತ್ತ ಅನುಭೋಗ. ಈ ಅನುಭೋಗ ಅನ್ನೋದೇನಂತ ಇಲ್ಲ ಗುರು ಹೆಂಗಂದ್ರ ಕಲ್ಸತ್ತ ಎಲ್ಲ ಕಲ್ಸತಿ. ಒಂಥರ ಅನುಭವ ಅನ್ನೋದು ಯೂನಿವರ್ಸಿಟಿ ಇದ್ದಂಗ. ಈ ಯೂನಿವರ್ಸಿಟಿ ಒಳಗ ನಾವ್ ಪ್ರೊಫೆಸರ್ಗಳು ಹೌದಲ್ಲ, ಈ ಯೂನಿವರ್ಸಿಟಿ ಒಳಗ ನಾವೇ ಪ್ರೊಫೆಸರ್. ಅನುಭವ ಅನ್ನೋದು ಒಂಥರ ಯೂನಿವರ್ಸಿಟಿ ಇದ್ದಂಗ. ನಾವ್ ಎಲ್ಲಾ ಕಲಿತಿರ್ತೇವೆ, ಕಲಿತು ಇನ್ನೊಬ್ರು ಕಲಿಸಿರ್ತೇವೆ. ಹಂಗತೆ ದೇಶ ಓದಿ ನೋಡು ಕೋಶ ಓದಿ ಅಂತ ಎದಕ್ ಅಂತಾರ ಅದನ್ನ. ಅದು ಗಾದೆ ಸಫಿಶಿಯಂಟ್ ಅದು ಒಟ್ಟ. ಆ ಗಾದೆ ತಕ್ಕಂಗ ಅಲ್ಲಿ ಏನ್ ಕಲಿಬೇಕು ಅದ್ ಕಲಿತೀವಿ ಒಟ್ಟು ನೋಡಿ. ಹಿಂಗೊಂದ್ ಹೋಗ್ ಬಂದ್ ಅಂತೇಳಿವ ದೇಶ ಸುತ್ತ ಬಂದ್ ಅಂತೇಳಿ ಅವಂಗೆಲ್ಲ ಗೊತ್ತಾಗತ್ತೆ ಏನ್ ಸುತ್ತ. ಇಲ್ಲೇ ಬೆಸ್ಟ್ ಎಕ್ಸಾಂಪಲ್ ಹೇಳ ನಿನಗ. ಈಗಿನ ಎಜುಕೇಶನ್ ಹೆಂಗೈತೆ ಹೇಳ, ಮಕ್ಳ LKG ಇದ್ರ 5ನೇ ತನ ಹೆಂಗಿರುತ್ತ ನೋಡ, ಬರೀ 5ನೇ ತನ ಅಷ್ಟ ತಗೋಣ ನಾವು. ಹತ್ತಾರ ಮನಗಂಡ ಬೆಳಿಗ್ಗೆ ಅವ್ರವ್ವ ಎಲ್ಲಾ ಟಿಫಿನ್ ಗಿಫಿನ್ ಮಾಡಿ ಕಟ್ಟಿ ಕಳಿಸ್ತಾಳ. ಫಸ್ಟ್ ಕ್ಲಾಸ್ ಟಿಫಿನ್ ಹಾಕೊಂತಾಳ, ಹಿಂಗ ಹಿಳಿ ಹಾಕೋತಾನ. ಅವ್ರವ್ವನ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗ್ಬೇಕು ರೋಡಿನ ಬಿಡ್ಕ. ಅವ್ರವ್ವನ ಕರ್ಕೊಂಡ್ ಹೋಗ್ಕ ಅದು ಗಾಡಿ ಬರ್ತೈತಿ. ಹತ್ತಾರ ಹೋಗ್ತಾರ, ಹೋಗ್ಕಾಟಲ್ಲಿ ಎಲ್ಲಿ ಇಳಿಸ್ತದ ಗೇಟ್ ಮುಂದೆ ಇಳಿಸ್ತೈತಿ. ಕ್ಲಾಸ್ ರೂಮ್ ಹೋಗ್ತಾನ, ಪ್ರೇಯರ್ ಮಾಡ್ತಾನ, ಮತ್ ಕುಂದಿರ್ತಾನ. ಮತ್ ಅಲ್ಲೇ ಗೇಟ್ ಹೊರಗ ಬರ್ತದ ಗಾಡಿ ಬಸ್. ಹತ್ತಾನ, ಹತ್ ಹೋಗ್ತಾನ, ಮತ್ತ ಮನಿ ಬರ್ತಾನ. ಅವ್ರವ್ವ ಕರ್ಕೊಂಡ್ ಹೋಗ್ತಾನ, ಮನ್ಯಾಗ ಹೋಗಿ ಮುಕೊಂಡ್ ಬಿಡ್ತಾನ. ಹೋಮ್ವರ್ಕ್ ಮಾಡಿದ್ರು ಹೋಮ್ವರ್ಕ್ ಮಾಡಿಸ್ತಾಳ ಅವ್ರವ್ವ. ಉಣ್ಣದಿದ್ರು ಒಂದು ಫ್ರೆಶಪ್ ಗಿಶಪ್ ಆಗಿ ಮತ್ ಮುಕೊಂಡ್ಬಿಡ್ತಾನ. ಅದ ಒಬ್ಬ ವಿದ್ಯಾರ್ಥಿ ಬಸ್ ಇರ್ಲಾರ್ದ ಏನು ಇರ್ಲಾರ್ದ ಹೆಂಗಿರುತ್ತ ನೋಡ. ಒಂದು ಬೆಳಿಗ್ಗೆ ಹೊಕ್ಕನ ಹೋಗುದ ಲೇಟ್ ಆಗ್ಬಿಡ್ತದ. ಒಂದು ಹೋಗುದ ಲೇಟ್. ನಿನ್ ಹೆಸರೇನ, ನಿಮ್ ಊರ್ ಯಾವ್ದ, ನಿಮ್ಮ ಅಪ್ಪ ಯಾರ್, ನಿಮ್ಮವ್ ಯಾರ್, ನೀ ಹೆಂಗ್ ಬಂದ್ ಏನ್ ಎಲ್ಲಾ ಕೇಳ್ತಾನ. ಮಾಸ್ತರ್ ಇವಾಗ ಪರಿಚಯ ಅದ, ಅವ್ ಇವಾಗ ಪರಿಚಯ ಅದ. ಫಿಕ್ಸ್ ಅವ್ ವಿದ್ಯಾರ್ಥಿ ಸಾಯ್ತಾನ ನೆನ್ಪಿರ್ತಾನ. ಮತ್ ಸಾಲಿ ಬಿಡ್ತೈತ್ರಿ. ಸಾಲಿ ಬಿಡೋಣ ನೋಡ್ರಿಲಿವ ಒಬ್ಬ ಪೇಂಟರ್ ಪೇಂಟ್ ಮಾಡ್ತಿರ್ತಾನ. ಮ್ಯಾಗ ಸಪ್ ಅಂದ್ರ ಹಂಗ ಚಾಲೋ ಒಂದ್ ಥಿಂಕಿಂಗ್ ಪೇಂಟಿಂಗ್ ಮಾಡೋ ನೋಡ್ತಾನ. ಪೇಂಟಿಂಗ್ ಚಲೋ ಹ್ಯಾಂಗ ಹತ್ತಾನ, ಬಿದ್ ಸಾಪ್ತದ ಹೆಂಗಪ್ಪ ಬರುದಾರಾಗ ಏನು ಪಾಠ ಕಲ್ತಿಲ್ವಾ. ಅಲ್ಲಿ ಏನ್ ಮಾಡ್ತಿರ್ತಾನ ಹೇಳು, ಕಿಡಿಯಾಗ ಕುಂದಿರ್ತಾನ. ಹಕ್ಕಿ ಅನಾವತ ಚೂ ಚೂ ಅಂತಿರ್ ಹೆಂಗ್ ಬರ್ತದ ಸೌಂಡ್ ಥಿಂಕ್ ಮಾಡ್ತಾನ. ಕಿಡಿಕ್ಯಾಗ ಬರೀ ಹೊರಗಿನ ಧ್ಯಾನ ಇದೆ. ಎಜುಕೇಶನ್ ಅಂದ್ರಾಗ ಹೊರಗಿನ ಧ್ಯಾನ ಅಂದ್ರೆ ಹೆಂಗಿರುತ್ತಲ್ಲ. ಚೂ ಚೂ ಹೆಂಗತ್ತಲ್ಲ, ನಮ್ಗೆ ಯಾಕೆ ಓದಾಕ್ ಬರೋಲ್ತ. ಮಾಸ್ತರ್ ಕೇಳ್ಬಿಡ್ತಾನ, ಎಲ್ಲಾ ಯಾಣಮ್ನಿ ತಲೆ ಓಡಿಸಿದ್ಯಪ್ಪ ಇವ ಹುಚ್ಚಿಡ್ಬಿಡ್ತಾವ ಮಾಸ್ತರ್ಗ. ಹಿಂಗಿರ್ತಾವ ಹೊರಗಿನ ಜ್ಞಾನ ಅನ್ನೋದು ಹಿಂಗಿರ್ತದ. ಅವ ಅಕ್ಷರ ಹೆಂಗ್ ಬರಿತಿರ್ತಾನ ಗೊತ್ತನ, 7 ಅಂದ್ರೆ ಹಿಂಗಿರುತ್ತ. ಅವ ಹಿಂಗ್ ಬರ್ತಿರ್ತಾನ, ಆದ್ರ ಯಾಕೆ ಬರೋಬ್ಬರಿ ಬರ್ತಿರ್ತೈತಿ. ಮಾಸ್ತರ್ ಏನ್ ಮಾಡ್ಬೇಕು ಗೊತ್ತ, ಅಕ್ಷರ ಹಿಂಗಿರ್ತಾವ. ಅವ ಹಿಂಗ್ ಬರಿತಿರ್ತಾನ, ಬರ್ದ್ ಒಟ್ ಲೆಕ್ಕ ಬರೋಬ್ಬರಿ ಮಾಡ್ತಿರ್ತಾನ. ಅವ್ನ್ ಹುಚ್ಚಿಡ್ತೈತಿ ಮಾಸ್ತರ್. ಹಿಂಗ್ ತರದ್ ಹೆಂಗಪ್ಪ ಅನ್ನೋ ಹಂಗೆ ಮೈಂಡ್ ನೋಡ, ಅನುಭವದಿಂದ ಹೆಂಗಿರುತ್ತ. ಮತ್ ಹಂಗ ಏನ್ ಮಾಡ್ತಾನ ಗೊತ್ತ ನಾವ, ಈಗ ಗಲೀಜ್ ಅನ್ನೋದ್ ಇರ್ತೈತಿ. ಗಲೀಜು ಆ ಗಲೀಜ್ನಾಗ ಇರ್ತಾನ. ಆ ಗಲೀಜಿಂದ ಬರ್ತಾನ ಮನಿಗೆ. ಅವ್ರಾಗ ಹೇಳ್ತಾವ, ಇಂತ ಗಲೀಜಿನಾಗ ಆಡಬಾರ್ದು, ಇಂತ ರೋಗ ಬರ್ತ, ಅಂತ ರೋಗ ಬರ್ತ, ಅದು ಬರ್ತ. ಸ್ವಚ್ಛತೆ ಬಗ್ಗೆ ಗೊತ್ತಾಗ್ಬಿಡತ್ತ. ಇವಾಗ ಸ್ವಚ್ಛದ ಇದು ಬರೇ ಸ್ವಚ್ಛ ಇದ್ದಿದ್ದ ರೋಗ ಬಗ್ಗೆನೂ ಗೊತ್ತಾಗಿಲ್ಲ. ಇವ್ ಏನ್ ಬಸ್ನ್ಯಾಗ ಹೋಗಿ ಹಾಳು ಮಾಡಿ ಬಿದ್ದು ಬಿಡ್ತಾನ, ಏನೂ ಇಲ್ಲ. ಇವ್ ಎಲ್ಲಾ ಕಡೆ ಅಡ್ಡಾಡಿ ಬಂದ್ ಕಲ್ಕೊಂಡ್ ಬರ್ತಾನ. ಹೆಂಗಿರುತ್ತ ನೋಡ್, ಕುರುಡನ್ ನೋಡ್ತಾನ, ಕುಂಟನ್ ನೋಡ್ತಾನ, ರುದ್ರನ್ ನೋಡ್ತಾನ. ಮತ್ ಗೌತಮ್ ಬುದ್ಧಿಗೆ ಹೆಂಗ್ ಬಂತ ಜ್ಞಾನ. ವೃದ್ಧನ್ ನೋಡ್ತಾನ, ಒಬ್ಬ ಸನ್ಯಾಸಿ ನೋಡ್ತಾನ, ರೋಗಿ ನೋಡ್ತಾನ, ಮುದುಕು ನೋಡ್ತಾನ. ನನಗೂ ಹಿಂಗತೆ ಆಗ್ಬಾರ್ದಲ್ಲ ಒಮ್ಮೆ ಹಾಗೆ ಆಗುತ್ತಲ್ಲ ಅನ್ನೋದು ಹಂಗ. ಅದನ್ನ ಥಿಂಕ್ ಮಾಡ್ತಾನ. ಇದಕ್ಕೆಲ್ಲಾ ಪರಿಹಾರ ಏನಂತ ಮನಿ ಬಿಡ್ತಾನ ಅವ. ಅವಂದ್ ಅವಾಗ ಚಾಲು ದೇಶ ಸುತ್ತಾಕ್ ಚಾಲು ಒಂದು. ಮತ್ ಮುಂದ್ ಬಂದ್ ಜ್ಞಾನೋದಯ ಆಕತ್ತ ಅವಂಗ. ಹಿಂಗ ಅವನು ಮನ್ಯಾಗಿದ್ದಂದ್ರ ಅಲ್ಲೇ ಬುದ್ಧ ಹಿಂದಿಗಾದ್ರೂ ತಥಾಗತ ಹಾಕಿದ್ದಲ್ವ. ಬುದ್ಧ ಹಿಂದಿಗಾದ್ರೂ ತಥಾಗತ ಹಾಕಿದ್ದಲ್ವ, ಇಡೀ ಜಗತ್ತಿಗೆ ಗೊತ್ತಾಕಿದ್ದಿಲ್ಲ. ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರಬೇಕನ. ಈ ಬೆಸ್ಟ್ ಎಕ್ಸಾಂಪಲ್ ನೋಡ, ಅವ್ನ್ ತತ್ವ ಆಡ್ಸ್ಕೊಂಡ್ ಚೀನಾ ಎಷ್ಟು ಮುಂದಾಗೈತಿ. ಹೌದಿಲ್ಲ, ಬರೇ ಬೌದ್ಧ ಧರ್ಮ, ಫಸ್ಟ್ ಕ್ಲಾಸ್ ಬೌದ್ಧ ಧರ್ಮ. ಇಲ್ಲಿ 100 ಧರ್ಮಗಳು. ಹೌದಿಲ್ಲ, ಹಿಂಗೈತಿ. ಅನುಭವದಿಂದ ಅವ ಹೆಂಗ್ ಬೆಳೆದ್ ನೋಡು ಬುದ್ಧ. ಹಂಗತೆ ಅನುಭವ ಅನ್ನೋದು ಹಿಂಗ. ಈಗ ನೋಡ ಎಜುಕೇಶನ್ ಏನಾಗ್ಬಿಡತ್ತೆ, ಹೋಗೋದು ಬರೋದು ಹಿಂಗಾಗ್ಬಿಟ್ಟೈತೆ. ಸರ್ಟಿಫಿಕೇಟ್ ಓನ್ಲಿ, ಬರೋ ಸರ್ಟಿಫಿಕೇಟ್.
ಈಗ ಒಂದ್ ಸರ್ಟಿಫಿಕೇಟ್ ಅದು ಹಿಂಗ್ ನಾಯಿ ಮುಂದೆ ಹೋಗಿ ಹಿಡಿದ್ಯಾ ಓ ಅನ್ನಂಗಿಲ್ಲ ಅದು ಅನ್ನತನ ಎಜುಕೇಶನ್ ಇದು ಅವ ಕೈಲಾರ ಇರ್ತಾನ ಒಬ್ಬ ಹಿಂಗ್ ನಾಯಿ ಓ ಅನ್ನೋದ್ ಒಂದ್ ಬ್ರೆಡ್ ಹಾಕ್ತಾನೆ ಒಂದ್ ಚಪಾತಿ ಹಾಕ್ತಾನೆ ಇದೇನಿದು ಇದು ಅನುಭವದಿಂದ ಬರೋದು ಹೌದಿಲ್ಲ ಅನುಭವ ಅನ್ನೋದು ಇರ್ಬೋದು ತೆರಿಗಿಂತ ಪ್ರಾಕ್ಟಿಕಲ್ ಭಾಳ ಇಂಪಾರ್ಟೆಂಟ್ ಇರ್ಬೇಕು ಏನು ಪುಸ್ತಕಗಳು ಮತ್ ದೊಡ್ಡ ಯಾವ್ದಿಲ್ಲ ಮತ್ತ ಪುಸ್ತಕನ ಇರ್ಬೇಕು ಅದಕ್ಕಿಂತ ದೊಡ್ಡದ ಅನುಭವನ ಇರ್ಬೇಕು ಸರ್ ಇದು ಏನ್ ನಿಮ್ದು ಇಲ್ಲಿಗೆ ಬಿಟ್ರಲ್ಲ ಸೈಕಲ್ ಚಲೋ ಮಾಡಿದ ಜಪ್ಕೊ ಮಾಡ್ತಾನೆ ಇಲ್ಲಿಗೆ ನೀನೇ ಹೇಳ್ಬಿಡ್ನ ಏನ್ ಹೇಳ್ಬೇಕು ಅದ ಸೈಕಲ್ ಹುಡುಗಾತ್ಲ ಅಲ್ಲಿ ಸ್ಟೇಡಿಯಂದಾಗ ಇಟ್ಟಾಗ ಏನಾತಂದ್ರ ನೋಡ ಸೈಕಲ್ ಅಲ್ಲಿ ಹೋಗಿ ಒಂದು ಬ್ಯಾರಿಕೇಡ್ ಗತೆ ಇತ್ತಪ್ಪ ಒಂದು ಬ್ಯಾರಿಕೇಡ್ ಒಳಗ ಒಂದ್ ರೂಮ್ ಫಸ್ಟ್ ಕ್ಲಾಸ್ ಅವ್ ಸ್ಟೆಪ್ಸ್ ಇರ್ತಾವಲ್ಲ ಇಂತೆ ಸ್ಟೆಪ್ಸ್ ಮುಂದ ಸ್ಟೇಜ್ ಮ್ಯಾಗ ಒಂದ್ ರೂಮ್ ಆ ರೂಮ್ನಾಗ ಇಟ್ಟೇವ್ ಸೈಕಲ್ ಇಟ್ಟೇವಿ ಇಟ್ಟು ಸೇಫ್ ಝೋನ್ ಅಂತಂದು ಹೋಗ್ಬಿಟ್ಟೇವಿ ಸಹಿ ಮಾಡ್ಸಕ ಅದು ಮಾರ್ನಿಂಗ್ ಇಂತ್ರ ಮಧ್ಯಾಹ್ನ ಆಯ್ತು ಮಧ್ಯಾಹ್ನ ಇಂತ್ರ ಈವ್ನಿಂಗ್ ಆತಪ್ಪ ಸಹಿ ಮಾಡಿಸೋದು ಈವ್ನಿಂಗ್ ಬಂದ್ವಪ್ಪ ಬಂದ್ ನೋಡ್ತೀವಿ ತಳಗ್ ನೋಡ್ತೀವಿ ಸ್ಟೇಜ್ ಮ್ಯಾಗ ನೋಡ್ತೀವಿ ಸ್ಟೆಪ್ ಮ್ಯಾಗ ನೋಡ್ತೀವಿ ಸೈಕಲ್ ಎಲ್ಲ ನಮ್ದು ಇಟ್ಟಿದ್ದು ಇಟ್ಟು ಸೈಕಲ್ ಎಲ್ಲ ಇವನ್ ಮಕ ಇಟ್ಟ ಆತ ನಮ್ದಿ ಮಕ ಇಟ್ಟ ಆಗ್ಬಿಡುತ್ತೆ ನಾವ್ ಒಳ್ಳೆ ಬಂದ್ನಲ್ಲಪ್ಪ ಅಂತ ನನ್ ತಲೆ ಓಡಾಕ್ ಆತ ಇವನ್ ಜೋಡಿ ಡೈಲಾಗ್ ಹೊಡೆದಪ್ಪ ನಾವೊಂದು ಆನಂದ ನೀ ಮಾತ್ರ ಇಲ್ಲಿ ಯಾರ್ ಕಣ್ಣಿವ್ ಕಾಣ್ಬೇಡ ಯಾಕಂದ್ರ ಒಬ್ಬಂಗ ಐತೆ ಪರ್ಮಿಷನ್ ಇರಾಕ ಯಾರ್ ಇರಾಕ್ ಪರ್ಮಿಷನ್ ಒಬ್ಬಂಗೈತಿ ನಂಗ್ ರೂಮ್ ಕೊಟ್ಟಿಂದ ಅವನು ಕರ್ಕೊಂಡ್ ಇರೋಣ ಯಾಕಂದ್ರ ನಾ ಇಂಜುರಿ ಇದೀನಿ ನಂಗ ಏನಾರ ಹಾಲ್ ತರಬೇಕು ಏನಾರ ತರಬೇಕು ಅಡ್ಡಾಡೋದಿಲ್ಲ ನಂಗೆ ಇನ್ನ ಅಡ್ಡಾಡ್ತಾನ ಒಂದ್ 2-3 ದಿನ ಇರು ನಂಗೆ ಕಂಫರ್ಟ್ ಅನಿಸ್ತಾ ಇದ್ರ ನೀ ಆಮೇಲೆ ನಿಂಗೆ ಕಳಿಸ್ಬೇಕು ನಾ ಹೆಂಗ್ ಕರ್ಕೊಂಡ್ ಹೋಗಿದ್ನಿ ಅಲ್ಲಿ ಇನ್ನೊಬ್ಬ ಪರ್ಮಿಷನ್ ಇಲ್ಲ ಇವನ್ ಏನ್ ಮಾಡ್ಬೇಕು ಒಂದ್ಸಲ ಎಂಟ್ರಿ ಆಗತಿಕ್ಕೋ ಅಲ್ಲಿ ಜನಸಂಖ್ಯೆ ನೋಡು ನಾವೇನೋ ಅಲ್ಲ ನೀರಾಗಿ ಅದಕ್ಕೆ ಐತ್ಲ ನಾ ಏನ್ ಮಾಡಿದೆ ಮೊದಲ ಎಂಟ್ರಿ ಆಗ ಮುಂದೆ ಯಾರ ಕೇಳ್ಬಾರ್ದು ಅಷ್ಟು ಯಾರ ಕೇಳ್ತಿತ್ತ ಮೊದ್ಲೇಕ ನಾ ಒಳಗ್ ಹೋದೆ ಅಂದ್ರ ಕೇಳಾಕ್ ಬರುತ್ತೆ ಇಲ್ರಿ ಊಟ ಕೊಟ್ಟಿದ್ದ ಇಲ್ಲ ನನ್ ಫ್ರೆಂಡ್ ಇಲ್ಲ ನನ್ ಲೊಕೇಶನ್ ಗೊತ್ತಿಲ್ಲ ಏನ್ ಹೇಳ್ಬೋದಲ್ಲಿ ಇವ್ ಒಳಗ್ ಕರ್ಕೊಂಡು ನಾವು ಪ್ಲಾನ್ ಏನ್ ಮಾಡಿದ್ವಿ ಅವನ್ನ ಒಟ್ಟ ಕಾಣಿಸ್ಕೋಬೇಡ ನೀ ಎಲ್ಲಾರು ಸ್ವಲ್ಪ ದೂರ ತಗೋದ್ಬಿಡು ಅಡ್ಡಾಡ್ ಬಿಡಪ್ಪ ನೀವು ಮೊದ್ಲ ಅದ್ರ ಪ್ರೋಗ್ರೆಸ್ ಮಗಳವ್ರು ನೋಡವ ಬೆಂಗಳೂರು ಬಗ್ಗೆ ಇಲ್ಲಿ ಅಲ್ಲಿ ಹೋದ್ರೆ ಬೆಂಗಳೂರು ಭಾಷೆ ಸ್ಟಾರ್ಟ್ ಏನು ಕಳ್ಕೊಂಡ್ ನಾವು ಏನು ಕಳ್ಕೊಂಡೇವ ಇಲ್ವ ಹಂಗಿರ್ಲ ದುಡದ್ ಗಳಿಸಿರ್ತೀವಲ್ಲ ಬೆವ್ರ ಹನಿ ಏನ ಬಂದಿರೋದ್ ದುಡಿಮೆ ಬೆವ್ರ ಹನಿ ಬರುತ್ತಲ್ಲ ಇವ್ ದುಡದ್ ಗಳಿಸಿದ್ದೆ ಒಟ್ಟ ಎಲ್ಲಿ ಹೋಗಲ್ಲ ದುನಿಯಾ ಇಲ್ಲ ದುಡದ್ ಗಳಿಸಿದ್ದೆ ಎಲ್ಲಿ ಹೋಗಂಗಿಲ್ಲ ಅದು ಬೆಸ್ಟ್ ಎಕ್ಸಾಂಪಲ್ ಇದೆ ಹೌದಿಲ್ಲ ದುಡದ್ ಗಳಿಸಿದ್ದೆ ಎಲ್ಲಿ ಹೋಗಂಗಿಲ್ಲ ಹೌದಿಲ್ಲ ಹಂಗೆ ನಮ್ಮ ವಸ್ತುಗಳು ಸೇಫ್ ಅದಾವ ಯಾಕಂದ್ರೆ ದುಡ್ಕೊಂಡ್ ತಿಂತೀವಿ ನಾವು ಹೌದಿಲ್ಲ ಬ್ಲಾಕ್ ಮನಿ ಎಲ್ಲ ಏನಲ್ಲ ಇನ್ನೊಬ್ರು ದೋಖ ಮಾಡಿಲ್ಲ ಚೋರ್ ಮಾಡಿಲ್ಲ ಏನಲ್ಲ ಹೌದಿಲ್ಲ ಹಾಗಾಗಿ ನಮ್ ಕಡೆ ಉಳಿತಾವ ಸೇಫ್ ಉಳಿತಾವ ಅದು ನೀರನ್ನು ಬಿಡಿಸೋದು ನಾವು ಅದನ್ನಲ್ಲಿ ತೆಗಿಯೋಲ್ಲ ಅಲ್ಲಿರೋ ಏನ್ ಇನ್ಚಾರ್ಜ್ ಆಫೀಸರ್ ಇರ್ತಾರೆ ಇದೇನಿದೆ ಕಿವಿಗೆ ಐತ್ಲ ಅಂತ ಸೀದಾ ಎತ್ಕೊಂಡ್ ಹೋಗಿ ಅವ್ರ ಚೇಂಬರ್ ಹೋಗಿ ತಗೊಂಡ್ಬಿಟ್ಟಾರ ಚೇಂಬರ್ ಒಳಗೆ ಹೋಗಿ ಬಂದೇವ್ ಕಂಡಿಲ್ಲ ನಮ್ಗೆ ಯಾರು ತಗೊಂಡ್ಬೇಕು ಇದನ್ನ ಸೈಕ್ಲಿಂಗ್ ಪರಿಚಯದಾರ ಯಾರು ತಗೊಂಡಿರ್ಬೇಕು ಯಾರು ತಗೊಂಡಿರ್ಬೋದು ಅಲ್ಲರ ನಾವ್ ಬಂದಿದ್ದೆ ಆಗಿರ್ಬೇಕಿಲ್ಲ ಇಲ್ಲ ಸೈಕ್ಲಿಸ್ಟ್ಗಳು ಬರ್ತಾರ ಅದು ಈಗ ಯಾರು ತಗೊಂಡ್ತಾರ ತಂದ ಟೂರ್ನಮೆಂಟ್ ವಿಚಾರ ಬಂದು ಅಲ್ಲಿದ್ದಾರ ಕೇಳಿದ್ವಿ ಅಲ್ಲಿ ಹೆಂಗ್ ಸಂಜು ಬಟ್ 7 ತಾಸು 6 ತಾಸು ಡ್ಯೂಟಿ ಆತಂದ್ರ ಮತ್ತೆ ಎಕ್ಸಿಟ್ ಒಂದ್ ದಿನಕ್ಕೆ 3 ಜನ ಚೇಂಜ್ 24 ತಾಸು 3 ಜನ ತಾಸು 3 ದಿನ ತಿಂದಿರ್ತಾರೆ ಆಫೀಸರ್ಗಳು ಅಂದ್ರ ಪ್ಯೂನ್ ಅಂತರ್ಗಳು ಅವ್ರನ್ನ ಚೇಂಜ್ ಆಗೋದ್ರ ಸಂಜು ಮುಂಜಾನೆ ಬಂದವರು ಪದ ಇಟ್ಕೊಂಡ್ಬಿಟ್ರ ಮಧ್ಯಾಹ್ನ ಬಂದವರು ನಮ್ಗೆ ಏನು ಹೇಳೋರು ಗೊತ್ತಿಲ್ಲ ಅನ್ಬಿಟ್ರ ಮತ್ತ ರಾತ್ರಿ ಒಬ್ಬರು ಬರ್ತಾರೆ ನಮ್ಗೆ ಮುಂಜಾನೆ ಮಟ್ಟ ಸಿಗೋದೇ ಇಲ್ಲದ ಸಿಗೋದೇ ಇಲ್ಲ ನಾವು ಹುಡ್ಕ್ಯಾಡ್ ಹಾಕ್ಬಿಟ್ಟು ನಮ್ಗೆ ಎಲ್ಲ ಎಲ್ಲೆಲ್ಲಿ ಅನುಕೂಲ ಆಗತ್ತೆ ಎಲ್ಲ ಹುಡ್ಕ್ಯಾಡಿ ಇನ್ನೇನು ತಲೆ ಓಡಿಸಿ ಏನೋ ಮಾಡ್ಬೇಕಿರುತ್ತೆ ಸಣ್ಣ ಲೈಟ್ ಕಂಪನಿ ಕೊಡೋನು ಆಸಿಫ್ ವಿಚಾರ ಮಾಡಿರ್ಲ ಕೊಟ್ಟಪ್ಪ ಹಂಗ ಇಲ್ಲಿ ಹಾಸಿಗೆ ಅದ್ರಾಗ ನಮ್ಮ ಅರಿವು ಎಕ್ಸ್ಟರ್ನಲ್ ಅರಿವು ಎಲ್ಲಾ ಅದಾವ ಇನ್ನೊಂದು ಮರಕ್ ಆಗೈತಿ ನಮ್ಮೊಂದು ಐತಿ ಅದ್ರಂದ ಸಂಜು ಏರ್ಬಡ್ಸ ಅದು ಹ್ಯಾಂಡ್ ಬ್ಯಾಗ್ ಒಳಗ ಈಗ ಸರಕ್ ತೆಗದಾರ ಏರ್ಬಡ್ಸ್ ಕಂಡತಿ ಅದೊಂದು ಎತ್ಕೊಂಡ ಹೋಗ್ಬಿಟ್ರ
ಯಾರು ತಗೊಂಡ್ಯಾರ ಇಲ್ಲಿ ಕೆಲಸ ಮಾಡಕ್ಕಿದ್ದಾರೆ ಯಾರು ಇರ್ಬೇಕಂತ ಇರ್ಲಿಲ್ಲ ಹೋಗ್ಬೇಡ ಬ್ಯಾಗ್ ಇಲ್ಲೇ ಇಟ್ಟಾರಂದ್ರ ಆ ಬ್ಯಾಗ್ನು ಸಿಗದು ಆ ಬ್ಯಾಗ್ ಒಳಗೆ ಇಟ್ರಲ್ಲಿ ಅದೇ ಆ ಬ್ಯಾಗ್ ಇಲ್ಲ ಇಟ್ರಲ್ಲಿ ತಗೊಂಡ್ಯಾರಂದ್ರ ಇಲ್ಲೇ ಇಲ್ಲೇ ಇರ್ತದ ಏನೋ ಒಟ್ಟಿದ್ರ ಮ್ಯಾಗ ಇದು ಏನ ಐತಿ ಅನ್ನೋ ಫೀಲ್ ಬರುತ್ತೆ ಅವ್ರಿಗೆ ಅಂತ ದೊಡ್ಡ ಜಾಗದಾಗ ಮತ್ತ ಏನ ಐತಿ ಬಾಂಬ್ ಇರ್ಬೋದು ಅಂತ ಟಿವಿ ಇರಬಹುದು ಏನೋ ಒಂದ್ ಪ್ಲಾನ್ ಮಾಡಿ ಏನೋ ಒಂದ್ ಹಾಳ್ ಮಾಡಾಕ ಬಂದತ್ತಿದ ಈ ಬಾಕ್ಸ್ ಅನ್ನೋದಕ್ಕೆ ಫೀಲ್ ಬಂದತ್ತೆ ಚೆಕ್ ಮಾಡ್ಯಾರ ಚೆಕ್ ಮಾಡಿಸಿ ಒಳಗೆ ಇಟ್ಬಿಟ್ರ ಅದ್ರಾಗ ಸೈಕಲ್ ಐತಿ ಬಿಟ್ಟಾರ ಇಟ್ಕೊಳ್ಳಿ ನಾ ಮರ್ದಿನ ಕಾಲಿ ಮುಂಜೆ ಹೊತ್ತಿರ್ತೇವೆ ರಾತ್ರಿ ಇನ್ಫಾರ್ಮ್ ಮಾಡಿದ್ರೆ ಕೂಡ ರಾತ್ರಿ ಹೇಳಿಲ್ಲ ರಾತ್ರಿ ಏನು ಹೇಳಿಲ್ಲ ನಾವು ಹೊಸದಾಗಿ ನಾವು ಏನು ಗೊತ್ತಿಲ್ಲ ಏನ್ ಮಾಡ್ಬಿಟ್ಟಿವಿ ಗೊತ್ತಿಲ್ಲ ಏನ್ ನೋಡ್ರಿ ಮನೆಯದು ಇದ್ರ ಹೋಗ್ರಿ ಮುಂದೆ ಐದೇ ಹೋಗಿ ಅದ್ರಾಗ ನಾ ಏನ್ ಮಾಡ್ಬಿಡ್ತೀನಿ ಹೋಗಿ ಊಟ ಕೊಡ್ತಾರಲ್ಲೇ ಹೋಗಿ ಸಹಿ ಆಗೈತಿ ಅಂದ್ರು ಊಟ ಮಾಡಿ ಬರೋಲ್ಲ ಊಟ ಮಾಡಲ್ಲ ಏನೋ ಅಲ್ಲೇ ಸೈಕಲ್ ಊಟ ಮಾಡ್ಬೇಕಂದ್ರ ಅಷ್ಟ್ ಬೆಲೆ ಐತ್ರ ಅದಕ್ಕ ಊಟ ಏನು ಅಲ್ಲಿ ಅಂತಂದ್ಬಿಟ್ಟೆ ಅಂತ ಮಾಸ್ತರು ಶಾಕ್ ಆದ ಸೈಕಲ್ ಹಿಂಗ ನಗ್ತಲ್ಲ ಯಾವ್ದೊಂದ್ ಸೈಕಲ್ ಮಾಡ್ಬಿಟ್ಟ ಸೈಕಲ್ ಮಾಡೋಣ ಗೊತ್ತಿಲ್ಲ ಇನ್ನೊಂದ್ ಏನ್ ತಲೆ ಓಡಿಸಿ ಆನಂದ್ ಹೇಳಿದ್ದ ಏನ್ ಮಾಡಿದ ಮತ್ತ ನಮ್ಯಾಗ ಅವ್ರು ರೈತ ದುಡ್ಡು ಹೆಂಗ್ ಇಟ್ಕೋದ್ ನೀವು ನಮ್ಯಾಗ ಕೈ ಕುಂಡಿಸ್ತಾರ ಊಟ ಮಾಡಕ್ ಹೋಗೋಣ ಗೋರ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಹೆಂಗ್ ಐತ್ಲ 12,000 10,000 20,000 ಇಟ್ಟ ಹೇಳ ಗೋರ್ಮೆಂಟ್ ಕೊಟ್ಟಿದ್ರೆ ಅದು ಮ್ಯಾಲ 6,000 ಹಿಂಗ ಹೇಳ ಇದ್ರದ್ದು 6,000 ರೂಪಾಯಿ ಖಾಲಿ ಬರಂಗಿಲ್ಲ ಅಲ್ಲೆಲ್ಲ 2 ಟೈರ್ ಕೊಡಿ ಮುಂದಿನ ಟೈರ್ ಕ್ಯಾಶ್ ಐತೆ ಮುಂದಿನ ಟೈರ್ 3,000 ಹಿಂದಿನ ಟೈರ್ 3,000 ಹಿಂದಿನ ಟೈರ್ ತಗೊಂಡ್ 3,000 6,000 ರೂಪಾಯಿ ಟೈರ್ ಅಂತಂದ್ರಾಗ 6,000 ರೂಪಾಯಿ ಕೊಟ್ಟು ರೆಡಿ ಮಾಡ್ಸಿನ್ರಿ ಒಂದ್ ಸೈಕಲ್ ರಿಪೇರ್ ಮಾಡೋದೈತಿ ಮತ್ತೆ ಇನ್ನೊಂದ್ ಐತಿ ನಾ ಫಿಸಿಯೋಥೆರಪಿ ಸೈಕ್ಲಿಂಗ್ ಮಾಡಿ ಟೆಸ್ಟ್ ಮಾಡ್ಬೇಕು ಈಗ ಮಸಲ್ಸ್ ರಿಕವರಿ ಆಗತ್ತ ಅದಕ್ಕೆ ನಾ ಸೈಕಲ್ ತೊಗೊಂಡ್ ಒಂದ್ ಲೆಟರ್ ಐತಿ ಎಲ್ಲ ಐತಿ ಹಿಂಗ ಒಬ್ಬರು ನಮ್ ಬೇಕಾದ ಪ್ಲೇಸ್ ಇದಾರ ಅವ್ರಿಗೆ ಫೋನ್ ಹಚ್ಚಿನಿ ಅವ್ರು ಬರ್ಬೋದ್ರಿ ಬಂದ್ರ ಅಂತ ಆಯ್ತಾ ಅಂತಂದ್ ಏನ್ ವಿಚಾರ ಮಾಡಿದ್ರ ಬಾಳ ಕಳೆದ್ರಪ್ಪ ಒಂದ್ ತಾಸ್ ಬಿಟ್ಟು ಅವತ್ತ ರಾತ್ರಿ ಸಿಕ್ತ ಸಂಜೆ ಬಾಳತಿ ಸಿಕ್ತಪ್ಪ ಮುಂಜಾನೆ ಸಿಕ್ತೇನೆ ಇಲ್ಲ ಆಗ ಈವ್ನಿಂಗ್ ಕೊಟ್ರು ಈವ್ನಿಂಗ್ ಮತ್ತ ಮಾಡಿದ್ರಲ್ಲ ಫೈನ್ ಹಾಕ್ರಿ ನಿಮ್ಮ 11 ನಾವು ಊಟ ಇಲ್ಲ ಹಾಸ್ಟೆಲ್ ಅಂದ್ರೆ ಕಿಲಿ ಹಾಕ್ರಿ ಏನ್ ಮಾಡ್ಬಿಡ್ತೀವಿ ರಾತ್ರಿ ಸೈಕಲ್ ಇಸ್ಕೊಂಡೆ ಇಸ್ಕೊಂಡ ನಾವು ಪಟ ರೆಡಿಯಾಗಿ ಹೊರಗೆ ಹೋಗ್ತಿದ್ವಿ ಹೊರಗೆ ಹೋಗ್ತಿರ್ತೀವಿ ಮರ್ದಿನ ನಮ್ದು ಒಂದ್ ಸ್ವಲ್ಪ ಕೆಲಸ ಇತ್ತು ನಾವು ಕೆಲ್ಸಕ್ಕೆ ಹಾಜರ್ ಸಂಡೇ ಅಲ್ಲ ಇದು ಟ್ರೈನ್ ಹೆಂಗಿತ್ತು ನೋಡ ಟ್ರೈನ್ ಒಳಗ ಅವ ಅಣ್ಣ ಹೆಂಗಿದ್ದಂದ್ರ ಒಂದ್ ಸ್ವಲ್ಪ ಏಜ್ ಆಗಿದ್ದು ಒಂದ್ ರೇಂಜಿಗೆ ಚಪ್ಲಿ ಕಳೆದಿದ್ದಾನ ಫಸ್ಟ್ ಕ್ಲಾಸ್ ಚಪ್ಲಿ ರಿಮೂವ್ ಮಾಡಿದ್ದ ಅವ ಎದಕ್ ರಿಮೂವ್ ಮಾಡಿದ್ವ ಫುಡ್ ಡೆಲಿವರಿ ಮಾಡವ ಎಲ್ಲಿ ಕಾಲಿಡ ಜಾಗಿಲ್ಲ ಸಂಜು ಎಲ್ಲಿ ಕಾಲಿಡಕ್ ಜಾಗಿಲ್ಲ ಮತ್ತ ಫುಡ್ ಕೊಡುದು ಮತ್ತ ಅನ್ನದಾನ ಮತ್ತು ಶ್ರೇಷ್ಠ ದಾನ ಅಲ್ಲ ಆ ರೊಕ್ಕ ಇಸ್ಕೊಂತಿದ್ರು ಬಿಡು ಎಷ್ಟೋ ಮಂದಿ ಹೆಂಗಿರ್ತಾರ ಫಸ್ಟ್ ಟೈಮ್ ಜರ್ನಿ ಮಾಡ್ರ ಬಡ ಬಡ ಹಚ್ಚಿ ಬಿಡ್ತಾರ ಜರ್ನಿ ಮಾಡಕ್ ಹೋಗ್ಬಿಡ್ತಾರ ಫುಡ್ ಬಗ್ಗೆ ಅವ್ರನ್ನ ಇರಂಗಿಲ್ಲ ಹೌದಿಲ್ಲ ಮತ್ತ ಅಂತವ್ರಿಗೆ ಉಪಾಸನೆ ಇರ್ತಾರ ಅವ್ರು ಇವ್ರ ಅಲ್ಲ ದಾನದ ಸೂರ ಕರ್ನ್ರ ರೊಕ್ಕ ಇಸ್ಕೊಂತಾರ ಬಿಡು ಮತ್ತ ಅದು ಮಾತ್ ಬೇರೆ ಅವ ಅಣ್ಣ ಎಷ್ಟ್ ನೋಡ ಅಂತ ಗದ್ದಲ್ದಾಗ ಹಿಂಗ ಒಳಕ್ ಬರೋದು ಅಲ್ಲೇ ಕುಂತಲೆ ಒಂದ ಸೈಡ್ ನಾವ್ ಕುಂತೇವಿ ಆ ಅಣ್ಣ ನೋಡಿಲೆ ಅಷ್ಟು ಬಗೆಗೆ ಅಡ್ಡಾಡುದು ಫುಡ್ ಕೊಟ್ಟು ಬರೋದು ಮತ್ ಬರೋದು ಇಸ್ಕೊಳ್ಳೋದು ರೊಕ್ಕ ಮತ್ ತಗೋದು ತಗೊಂಬರೋದು ಒಂದ್ ವಾಟರ್ ಬಾಟ್ಲಿ ಒಂದ್ ಫುಡ್ಡಿಂದು ಒಮ್ಮೆ ಸಮೋಸ ಒಮ್ಮೆ ಬಜ್ಜಿ ಒಬ್ನ ಯಾಕನ್ನ ನೀವ್ ಒಬ್ನ ಅಡ್ಡಾಡಕತ್ತಿಲ್ಲ ಇಲ್ವ ನಮ್ದು ಹಿಂಗೆ ಇರ್ತೈತಿ ಅಗ್ರಿಮೆಂಟ್ ಇರುತ್ತ ಹಂಗಾಗಿ ನಾವ್ ಈ ಬೋಗಿಯೊಳ ನಾವ್ ಅಷ್ಟ ಅಡ್ಡಾಡ್ತೀವಿ ಹಂಗಲ್ಲ ನೀ ಅಡ್ಡಾಡೋದ್ ನೋಡೋದ್ ಆಗವಲ್ತ ನನಗ ಅಂತ ಏನ್ ಮಾಡೋದಪ್ಪ ಅನ್ನದಾನ ಮಾಡ್ಬೇಕಲ್ಲ ಅಂತಾನ ಆದ್ರಲ್ಲ ನಿಂದ್ರಾಕ್ ಬರೋಲ್ ನಮ್ಗ ಅಂತಾರ ಓಡಾಡಿ ಮಾಡೋದ್ ಹೇಳಲ್ಲ ಒಂದ್ ಸೈಡ್ ಬದುಕ್ ಅನ್ನೋದು ಹಂಗೈತಿ ಅವ್ನ್ ಮಾಡೈತೆ ನೋಡ ಚಪ್ಲಿ ರಿಮೂವ್ ಮಾಡಿ ಮಸ್ತ್ ಎಲ್ರಿಗ ಸರಿ ಅನ್ಕೊಂತ ಮಸ್ತ್ ಅಡ್ಡಾಡಕ್ ಹತ್ಬಿಟ್ಟಾನ ಅಲ್ಲ
ನೋಡಿ ಹೆಂಗಿರ್ಬೋದು ಅನ್ನೋದು ಟ್ರೈನ್ ಜಾಗಿಲ್ಲ ಆದ್ರೂ ಹುಟ್ರಿ ಕೊಟ್ಕೋತಾರ ಒಟ್ರಿಗೆ ಅನ್ನ ಫುಡ್ ಮತ್ತೆ ಎಲ್ಲ ಹಿಂಗ್ ಹಿಡ್ಕೊಂಡು ಲೋಡ್ ಜನರಲ್ ಸೇವೆ ಎದುರಾಗಿಲ್ಲ. ಜನರಲ್ ಡಬ್ಬ್ಯಾಗ ನೀರ್ ಕೊಡೋರು ಏನ್ ಬೇಕಾದ ಹೊರಗೆ ದುರ್ಗಾಡ್ ಕೊಡ್ತಾರೆ. ಜನರಲ್ ಡಬ್ಬಿಗೆ ಬರ್ತಾರೆ. ಆ ಕಡೆ 2 ಡಬ್ಬಿ ಈ ಕಡೆ 2 ಡಬ್ಬಿ ನಿಂದ್ರು ಅಲ್ಲೇ ಅವ್ರ ಜನರಲ್ ಡಬ್ಬಿಗೆ ನಡ್ಬರ್ಕ ರಿಸರ್ವೇಶನ್ ಕ್ಲೀನ್ ಮಾಡ. ರಿಸರ್ವೇಶನ್ ಅದು ಬರೋದು ಅಲ್ಲೇ ಒಳಗಿನವ್ರು ಒಳಗ ಒಂದ್ ಕಿಚನ್ ಇರುತ್ತೆ. ಯಾವ ಬೇಕಾದ ರಿಸರ್ವೇಶನ್ ಟ್ರೈನ್ ಇರ್ತದೆ ನಡ್ಬರ್ಕ ಸೆಂಟರ್ ಈ ಕಡೆ ಎಸಿ ಇದ್ದಲ್ಲಿ ಒಂದು ಕಿಚನ್ ಇರ್ತಾರೆ. ಫುಲ್ ಕಿಚನ್ ಮಾಡಿರ್ತಾರ. ಅಲ್ಲಿ ಕಿಚನ್ ದಾಗ ಎಲ್ಲಾ ರೆಡಿ ಆಗಿರ್ತದೆ. ರೈಸ್ ರೈಸ್ ಬಿರಿಯಾನಿ ಅದು ಇದು ಎಲ್ಲಾ ರೆಡಿ ಆಗಿರುತ್ತೆ. ಅದನ್ನೆಲ್ಲಾ ಕಡೆ ಈ ಕಡೆ ಎಲ್ಲಾ ಕಡೆ ಸಪ್ಲೈ ಮಾಡ್ತಿರ್ತಾರ. ಅಲ್ಲಿ ಹೋದ ಸಂಜೆ ನಮಗ 12 ರೂಪಾಯಿ ಒಂದು ಬಾಟಲ್ ಸಿಗ್ತಾವ 1 ಲೀಟರ್. ಆ ಹಿಟ್ಲ ಬಾಕ್ಸ್ ಎಬ್ಸ್ಕೊಂಡ್ ಬರ್ತಿದ್ದೆ ಅಲ್ಲಿ ಬಾಕ್ಸ್ ಅಲ್ಲಿ 1 ಲೀಟರ್ ಬಾಕ್ಸ್ ಬಾಕ್ಸ್ ಎಬ್ಸ್ಕೊಂಡ ಬಂದು ಕೂತ್ ಬಿಡ್ತಿದ್ದೆ ಹೋಗುವಾಗ. ಅಲ್ಲೇ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ ಹಿಂಗ್ರಿ ನಾವು ನೀನ್ ಬಾಟಲ್ ಬಿಡ್ತಿದ್ವಿ ಎಷ್ಟು 2 ಬಾಕ್ಸ್ ಸಿಕ್ಕಾಪಟ್ಟೆ ಸಸ್ತಾ ಬೀಳ್ತಿದ್ದು. ಹೆಂಗ ತಗೊಂಡ್ರು 15 ರೂಪಾಯಿ ಸಂಜೆ 15 ರೂಪಾಯಿ ಮ್ಯಾಗ ಯಾವ ನೀರ ಮಾಡಂಗಿಲ್ಲ. ಇಲ್ಲೇ ಏನ್ ಓದಲ್ಲ ಗೊತ್ತಿಲ್ಲ. ಆಕ್ಚುಲಿ ಅಲ್ಲಿ ರೈಲ್ ನೀರ್ ಅಂತ ರೈಲ್ ನೀರ್ ಕುಡಿಯೋದು ಅದ ಒರಿಜಿನಲ್. ಕಿನ್ಲೆ ಮತ್ತ ಬಿಸ್ಲೇರಿ ಇವೆಲ್ಲ ಬರ್ತಾವಲ್ಲ ಅವೆಲ್ಲ ಅಲ್ಲಿ ಬರುವಂತಾವ್ ಅಲ್ಲಿ ಅಲ್ಲಿ ಸಿಗೋದ ಒಂದ ಇದು ರೈಲ್ವೆ ನೀಳ್ ಅಂತ ರೈಲ್ವೆ ನೀಳ್ ಹಿಂದಿ ಒಳಗೆ ಬರುವಂತ ಅದೊಂದು ಬೆಸ್ಟ್ ನೀರ್. ಅದಕ್ಕೆ 15 ರೂಪಾಯಿ 15 ರೂಪಾಯಿ. ಅಲ್ಲ ಈಗ ಟ್ರೈನ್ ಅಡ್ಡಾಡೋ ನನಗ ಅಷ್ಟ ಹಿಂಗಾಗೈತಿ ಎಲ್ಲರಿಗೂ ಹಿಂಗಾಗೈತಿ ಗೊತ್ತಿಲ್ಲ. ನಾ ಟ್ರೈನ್ ಈಗ ಅಡ್ಡಾಡತ್ನ ಈ ವರ್ಷ. ಮೊದಲ್ ನಮ್ಮ ಕರ್ಕೊಂಡು ಅಡ್ಡಾಡಿದ್ ಬಿಟ್ರ ಹಳ್ಳ ನಾನು ತಿಳ್ಕ ಬರ ನಾ ಅಡ್ಡಾಡ್ತಿದ್ದೆ. ಈಗ ನಂಗ ಟ್ರೈನ್ ದ ಪ್ರತಿ ಸಲ ಹದ್ದಾಗ ಒಂದ್ ಹೊಸ ಕಂಟೆಂಟ್ ನೆನಪು ಬರ್ತಾವ. ಹೊಸದ್ ಏನೋ ಒಂದ್ ನೆನಪು ಬರ್ತೈತಿ. ಈಗ ಎಲ್ಲಾ ಹಳೇದ್ ಮರತ ಅಲ್ಲಿ ಮಂದಿ ನೋಡಿ ಇದನ್ ಬಿಟ್ಟಾರಲ್ಲ ಇದ್ ನಾ ಮಾಡ್ಬೇಕಲ್ಲ ಅಂತ ಅನ್ಸತ್ ನನಗೆ. ಜನರಲ್ ನಾಲೆಜ್ ಅಂದ್ರೆ ಗೊತ್ತ ಜನರಲ್ ನಾಲೆಜ್ ಅಂದ್ರೆ ಗೊತ್ತ ಜನರಲ್ ಬಗ್ಗೆ ಅಂದ್ರೆ ಜನರಲ್ ನಾಲೆಜ್ ಜನರಲ್ ಬೋಗಿ ನೋಡ. ಈಗ ರಿಸರ್ವೇಶನ್ ಮಾಡಿಸಿದ್ದೆಪ್ಪ, ಸ್ಲೀಪರ್ ಕೋಚ್ ಮಾಡಿಸಿದ್ದೆಪ್ಪ. ಪಕ್ಕ ಒಂತಿತ್ತೆ ನಾವು ಮುಕೊಂಡ್ಬಿಡ್ತೀನಿ ಅಷ್ಟೇ. ಸೀಟ್ ಇರ್ತದೆ. ಇಲ್ಲಿ ಹಂಗಿಲ್ರಿ, ಒನ್ನೆಕ ಹುಡ್ಕ್ಯಾಡಕ್ ಸೀಟ್ ಹುಡ್ಕ್ಯಾಡ್ಬೇಕು. ಒನ್ನೆ ಹೋರಾಟ ಅದ. ಸೀಟ್ ಹುಡ್ಕ್ಯಾಡ್ಬೇಕು. ಸೀಟ್ ಸಿಕ್ಮ್ಯಾಗ ಮಗ್ಲಿ ಹೆಂಗಿರ್ತದ ಮಂದಿ ಅನ್ನೋದು ಮೇನ್ ಆಕತಿ. ಹೊಲಿ ಚಿನ್ನದವ್ರ ಸತ್ತ ಹೋಗುದ ನೀನು. ಸೀಟ್ ಅಮ್ಮ ಸಿಕ್ಕಿರ್ತೈತಿ ಅದಾತ. ಮೂಗ್ ದೇವ್ರ ಇದ್ದಂದ್ರ ಮೂಗ್ ದೇವ್ರ ಜೊತೆ 4 ದೇವ್ರ ಸಾಯ್ಬೇಕು. ಏನು ಮಾತಾಡ್ತಿದ್ರ ಅವ ಮಗ್ಲ ಇರ್ತಾನ. ಸ್ವಲ್ಪ ನೀರಿನ ಏನ್ರ ಬಾಟಲ್ ಬೇಕಂದ್ರ ಫುಡ್ಡಿಂದ ಏನಾರ ಮಾಡ್ಕೊಂಡ್ರ ಹಂಗ ಕೊಟ್ಟಂದ್ರ ಮುಗಿದು ಸತ್ತ ಹೋಗುದ್ ನಾವು. 4 ದೇವ್ರ ಸಾಯ್ಬೇಕಂದ್ರ ಸಂದು ಕರಗ್ ಮಾತೊಂದು ಬಾಳ ಶ್ರೇಷ್ಠ ಅಲ್ಲೇ ಮಾತೆಲ್ಲಾರ ಇರ್ತಾನ. ಮಾತೆಲ್ಲ ಇರ್ಲಾರ ಮುಗಿದ ಹೋಗ್ ಸಂತಿ ನೋಡ ಹೆಂಗತ್ತೆ. ಅವ ಫುಡ್ ಫುಡ್ನವ್ರ ಬಂದ್ರ ಇಲ್ಲಿ ಅನ್ನಾರ ಇರ್ಬೇಕ. ನಾವೇನ್ರ ದಾರಿ ಹುಡ್ತೀವಿ ಹಂಗ ಸತ್ತ ನಾವು ಕೂತ್ ಬಿಟ್ಟಿರ್ತಾವ. ಇವ್ ಒಂದೊಂದ್ ಮಾತಾಡಿರ್ತಾವ. ಅಡ್ಡಾಡಿ ಮಾತಾಡ್ತಾರ. ಮನೆ ಅಡ್ಡಾಡ್ತಾನ. ಸಂಬಾಯ್ತಿದ್ರ ಮುಗ್ದ ಹೋತ. ಸ್ವಲ್ಪ ತಗೊಂಬಂದಿದ್ರ ಮುಗ್ದ ಹೋತ್ ಸಾಯ್ತಿ ನಮ್ದು ಬದುಕ. ಇಲ್ವ ಅದು ಜನರಲ್ ಬೋಗಿ ಅನ್ನೋದು ಐತಲ್ಲ, ಜನರಲ್ ನಾಲೆಜ್ ಅನ್ಸತ್ತದ. ಯಾವ ಪುಸ್ತಕದಲ್ಲಿ ಸಿಗದಂತ ಜ್ಞಾನ ಇರೋದು ಆ ಜನರಲ್ ಬೋಗಿಯಲ್ಲಿ. ಒಂದ್ ನೋಡಪ್ಪ ಸೀಟ್ ಸಿಕ್ಕಿತ್ತಂದ್ರ ನೀನ್ ಜನ್ಮ ಪಾವನ. ನೀ ಎಲ್ಲೋ ಹಣೆ ಬರದ ಏನೋ ಪುಣ್ಯ ಮಾಡ್ಬೋದು. ಇದು ಕಿಟಕಿ ಈ ಕಿಟಕಿ ಬಾಜು ನಿಂಗೆ ಇಲ್ಲಿ ಸಿಕ್ತಿ ಅದ್ರ ಇದ್ರಿಂದ ಎಂತಾರು ಬರ್ಲಿ ಕಿಟಕಿ ಬಾಜು ಇಲ್ಲೇ ಕೇಬಲ್ ನಿಂಗ ಆ ರೊಕ್ಕಕ್ಕೆ ಏನ್ ಕೊಟ್ಟಿರ್ತಾರೆ 250 ಸ್ಯಾಟಿಸ್ಫೈಡ್ ಆಗೋದು ಈಸಿ. ಇಲ್ಲೊಂದಿಲ್ಲ ಕುಂದಿರ್ತಾರೆ ಸ್ಯಾಟಿಸ್ಫೈಡ್ ಆಗೋದು ಇದೊಂದು ಆಚೆ ಕಡೆ ಒಂದು ಎದುರಿ ಈಸಿ. ನಿನ್ಗ ಅದಕ್ಕೆ ಸ್ಯಾಟಿಸ್ಫೈಡ್ ಆಗ್ಬೇಕ. ನೀ ತಲೆ ಮುಕ್ಕೊಂಡ್ಬಿಡ್ಬೇಕ. ತಳಗ ಹಿಂಗೈತೆ ಗ್ಯಾಪ್ ಇರೋದಿಲ್ಲ. ಅಲ್ಲಿ ಮುಕ್ಕೊಂಡ್ಬಿಡುದು ಪ್ರೋವ ಅದ್ದಿದ್ದಾನೆ. ಯಾರಿಗೂ ಟೆನ್ಷನ್ ಇರಂಗಿಲ್ಲ. ಕತ್ಲಿರ್ತಾವ ಹೋಗಿ ಮುಕ್ಕೊಂಡ್ಬಿಡು. ಸೌಂಡು ಬರಂಗಿಲ್ಲ. ಕತ್ತಲ ಟಿಕೆಟ್ ಫ್ರೀ. ಚಕ್ಕರ್ ಚೆಕ್ ಮಾಡಕ್ ಬರಂಗ. ಸೇಫ್ ಝೋನ್ ಅದ. ಶುಗರ್ ಫ್ರೀ ಅಂತ
ಟಿಕೆಟ್ ಫ್ರೀ ಬೇಕನ ಟಿಕೆಟ್ ತೆಗಿಸ್ಲಿಕ್ ನಡೀತಿಲ್ಲ ಯಾರು ಕಾಲ್ ಎತ್ತಂಗಿಲ್ಲ ಮಂದಿ ಕಾಲ್ ಬಿಡಕ್ ಹೋಗ್ಬಿಡತ್ತ ಸೀಟಿಂಗ್ ಬಿಡು ಅದ ಸರಿ ಸೇಫ್ ಜೋನ್ ರಿಸರ್ವೇಶನ್ ಒಳಗ ಸಿಕ್ಕಾಪಟ್ಟೆ ಲಗೇಜ್ ಇರ್ತಾವ ಜನರಲ್ ಹೋಗಿ ಲಗೇಜ್ ಲಗೇಜ್ ಬಾಳ ಕಡಿಮೆ ಬ್ಯಾಗ್ ಇರ್ತಾವ ಬಾಳ ಲಗೇಜ್ ಇರ್ತಾವ ಊರಿಗೆ ಮುಟ್ತಾ ಇಲ್ಲ ಹಂಗ ಜನರಲ್ ಬೋಗಿ ಹತ್ತದಾಗ ಏನ್ ಅನ್ಸೋದ್ನು ಜನ ಮನ್ಯಾಗಾರ ಇರ್ತಾರಲ್ಲ ಇವ್ರು ಅನ್ಸ್ಬಿಡ್ತೈತಿ ಹತ್ತಾರ ಒಮ್ರ ಹಂಗ ಹತ್ತಾರ ಹೇಳ್ತಾರ ನನಗೆ ಎಂತ ಟಕ ಹೇಳ ಬ್ಯಾಗ್ ಅಲ್ಲಿ ಅಷ್ಟು ದೂರ ಇಟ್ಟಿರ್ತೇವ ಒಮ್ಮೆ ನಾವೆಲ್ಲಿ ಕುಂತಿರ್ತೀವಿ ಅಂತ ಫೀಲ್ ಬರ್ತಾವ ಅಲ್ಲಿ ಅಂತ ಫೀಲ್ ಬರ್ತಾವ ಹಿಂಗ್ ಬ್ಯಾಗ್ ನೋಡ್ಕೊಂಡ್ ಹಿಂಗ ಬ್ಯಾಗ್ ಯಾವಾಗ ಹೋಗೋ ಏನಿಲ್ಲೋ ಗೊತ್ತಾಗಂಗಿಲ್ಲ ಯಾರೋ ಊರ್ ಬಂದು ಯಾವ್ದೋ ಒಂದ್ ಊರ್ ಬಂದು ಸ್ಟಾಪ್ ಆಗಿದ್ದು ಗೊತ್ತಾಗಿಲ್ಲ ಹೋಗಿದ್ದು ಗೊತ್ತಾಗಿಲ್ಲ ಮುಪ್ಪೈ ನಂತರ ಸರ್ವಿಸ್ ಗೊತ್ತಾಗಲ್ಲ ಏನೇನೋ ಗೊತ್ತಾಗಿಲ್ಲ ಅದಕ್ಕೆ ಏನಾಕತಿ ಬ್ಯಾಗ್ ಈ 30 ವರ್ಷದ ಬ್ಯಾಗ್ ಏನ್ ಮಾಡ್ಬಿಟ್ಟಿರ್ತಾರ ಯಾರ ಕಡೆ ಜಾಗ ಐತಿ ಈ ಸರ್ಸಿ ನಡ್ದಕ್ ಯಾವ ಒಂದ್ ದೊಡ್ಡ ಬ್ಯಾಗ್ ಇಟ್ಟಿರ್ತಾರ ಸಣ್ಣ ಬ್ಯಾಗ್ಗಳು ಇಲ್ಲಿ ಹಿಡಿಸ್ತಂದ್ರ ಸರಿ ಸೀಟ್ ಬಿಟ್ಟಿರ್ತಾರ ನಾವ್ ಹಿಂಗ್ ನೋಡಿ ಈ ಲೊಕೇಶನ್ ನೋಡಿ 30 ನಾವ್ ಇಲ್ಲೇ ಬ್ಯಾಗ್ ಮೈಂಡ್ ಒಳಗ ಅದೇ ಇರುತ್ತೆ ಹಿಂಗ್ ನೋಡಿದ್ಪ ಸರ್ಸಿದ್ ಬ್ಯಾಗ್ ಏನಿಲ್ಲ ಒಮ್ಮೆ ಚಲೋನ ಒಮ್ಮೆ ಅಲ್ಲಿ ಹ್ಯಾಕ್ ಇರ್ತಿರ್ಕ ಬೆಳತಾರ ನಿದ್ದೆ ಅಂತ ಅನ್ಸ್ಬಿಡ್ತ ಇಲ್ಲ ಅನ್ಸ್ಬಿಡೋದ್ ಬ್ಯಾಗ ಪಾಲ್ ಇತ್ತಲ್ಲ ಬಾರಿ ಬಾಂಡ್ರು ಇರ್ತಾರ ಜನರಲ್ ಬಾರಿ ಬಾಂಡ್ರು ಮತ್ತ ವಿದ್ಯಾವಂತರು ಶಾನ್ಯಾರು ಎಲ್ರು ಅಲ್ಲೇ ಇರ್ತಾರ ಬಾರಿ ಬಾರಿ ಮಂದಿ ಇರ್ತೈತಿ ಅಲ್ಲಿ ನೋಡ್ಬೇಕು ಒಬ್ಬೊಬ್ರು ಒಂದೊಂದ್ ಅದ್ಭುತ ಮರ್ಯ ಸ್ವಲ್ಪ ಚಲೋ ಮಾತಾಡಕತ್ತಂತೇಳಿ ಮಸ್ತ್ ಮಾತಾಡ್ತೀರಿ ಅಂದ್ರೆ ಮುಗ್ದ ಹೊತ್ತು ನಿನ್ ನಿದ್ದಿನ ಆಗಲ್ಲ ಹೊತ್ತ ತಿನ್ನಕ್ ಚಾಲು ಒಂದ್ ಅಯ್ಯ 50 ಕಿಲೋಮೀಟರ್ ಇದ್ರೆ ಚಾಲು ಆತಿಲ್ಲ 150 ಕಿಲೋಮೀಟರ್ ಮಾಡ್ತಾವ ಒಂದ್ ಸಟ್ ಇನ್ನೊಂದ್ ಸಟ್ ಮತ್ ಊರು ಬರುತ್ತೆ ನಮ್ಮನ್ನ ಆ ಪದ್ಧತಿ ತಲೆ ತಿಂದು ಕೈ ಬಿಡ್ಬಿಡ್ತಾರ ನಿಕಾಲೆ ಏನ ಈಗ ನಿನ್ ಪುರ್ತಕ ಫ್ರೆಂಡ್ಶಿಪ್ ಅಂದ್ರ ಹೆಂಗಿರ್ಬೇಕು ಹೇಳ ಫ್ರೆಂಡ್ಶಿಪ್ ಅಂದ್ರ ಹೆಂಗಿರ್ಬೇಕಂದ್ರ ಒಬ್ಬ ಫ್ರೆಂಡ್ ಇರ್ತಾನ ಇಬ್ರು ಇರ್ತಾರ ಅವ್ರು ಸದಸ್ಯರೇ ಇಬ್ರು ಇದ್ದಾಗ ಏನಕತ್ತಂದ್ರ ಒಂದು ಲೆಟರ್ ಬರ್ದಿಟ್ಟಿರ್ತಾನ ಬರಿತಾನ ಅದನ್ನ ಲೆಟರ್ ಬರದು ಏನ್ ಮಾಡ್ತಾರ ಭಾರಿ ಸಣ್ಣರಿದ್ದಾಗಂದ್ರ ದೊಡ್ಡರ ಕೂಡಿ ಆಡ್ತಿರ್ತಾರ ಅವ್ರು ಸದಸ್ಯರು ಕೂಡಿ ಆಡ್ತಿರ್ತಾರ ಆಡುವಾಗ ಏನಕ್ಕಂತಂದ್ರ ಒಂದ್ ಲೆಟರ್ ಬರಿತಾನ ಇವ ಒಂದ್ ಏಜಿಗೆ ಬರೋಣ 21 ಬರ್ತಾರ ಇವ್ರು ಒಂದು ಲೆಟರ್ ಬರಿತಾನ ಒಬ್ಬ ಹನುಮಂತ ಅಂತಂದ ಹನುಮ ಒಂದ್ ಲೆಟರ್ ಬರಿತಾನ ಇವ ಶ್ಯಾಮ ಅವನ್ನ ತಗೊಂತಾನ ಇವ ಹಣ್ಣು ಏನ್ ಹೇಳ್ತಾನ ಗೊತ್ತ ಈ ಲೆಟರ್ನ ಒಟ್ಟ ತೆಗಿಬೇಡ ನೀನ್ ಎಂತ ತೆಗಿಬೇಕ ನಾ ಎಂತ ತಿರ್ಕೊಂತ ಅಂತ ತೆಗಿಯಂದಿರ್ತಾನ ನಾ ಸತ್ ದಿವ್ಸ ಅದನ್ನ ತೆಗಿಯಂತಾನ ಆ ಲೆಟರ್ ತೆಗಿಬೇಕು ನೀನ್ ಇಬ್ರು ಗಾಯ ಇರ್ತಾರ ಇವ್ರು ದೊಡ್ಡರ ಅಕ್ಕರ ಇವ ಲೆಟರ್ ಬರಿತಾನ ಈ ಲೆಟರ್ನ ಒಟ್ಟ ತೆಗಿಬೇಡ ಅಂದಿರ್ತಾನ ಅವ್ನ್ ಗೆಳೆಯನ್ ಮ್ಯಾಗ ಎಷ್ಟ್ ನಂಬಿಕೆ ಆದ್ರ ಒಟ್ಟ ತೆಗ್ದಿರಂಗಿಲ್ಲವ ಲೆಟರ್ ಒಂದ್ ದಿವ್ಸ ಹಣ್ಣು ತೀರ್ಕೊಂಡ್ಬಿಡ್ತಾನ ಸತ್ ಬಿಡ್ತಾನ ಸಾಯನ್ ಏನಕತ್ತಂದ್ರ ನಮ್ ದೋಸ್ತ ತೆಗಿಯಂದಿದ್ನಲ್ಲ ಅಂತ ನೆನಪಾಕತ್ತೆ ಅವ್ ಅದನ್ನ ಇಟ್ಟು ಬಿಡತಾನ ಮನ್ಯಾಗ ಹಿಂಗತೆ ಅವ್ನ್ ಕಾಣ್ಬೇಕದ ಡೈಲಿ ಏನ್ರ ಬರ್ದ ನೀವ ಅಂತಂದು ತೆಗಿತಾನ ಲೆಟರ್ ಓಪನ್ ಮಾಡ್ತಾನ ಲೆಟರ್ ಓಪನ್ ಮಾಡಿ ಓದ್ತಾನ ಅದನ್ನ ದೋಸ್ತ ನಾ ಸತ್ತೇನಲ್ಲ ನನ್ನ ಮನಿಗ್ ಬರಾಕ್ ಹೋಗ್ಬಣ್ಣಿ ನೀನ ಬಂದೆ ಅಂದ್ರುನು ಕಣ್ಣೀರ್ ಹಾಕ್ ಬನ್ನಿ ಅಂತಾನ ಎದಕ್ ಹಾಕ್ಬಾರ್ದ ಎದಕ್ಕಂತ ಹೇಳಂಗತ್ತೆ ಅವ ನಾ ಅದ್ರೊಳಗ ಬರ್ದಿರ್ತಾನ ಲೆಟರ್ ಒಳಗ ನೀ ಕಣ್ಣೀರ್ ಹಾಕಂತೇಳಿ ಶ್ಯಾಮ ನನಗ ಕೈಗಳು ಜೀವಂತ ಇರಂಗಿಲ್ಲ ನಿನ್ ಕಣ್ಣೀರ್ ಒರ್ಸಕ್ ಬರಂಗಿಲ್ಲ ಅಂತ ಇದು ಫ್ರೆಂಡ್ಶಿಪ್ ಅಂದ್ರ ನಿನ್ನ ಕಣ್ಣೀರನ್ನ ನನಗ್ ಒರ್ಸಕ್ ಆಗಂಗಿಲ್ಲ ನನಗ್ ಜೀವ ಇರಂಗಿಲ್ಲ ಕಣ್ ಅಂತೂ ಹೋಗಿರ್ತಾವ ನಿನ್ನ ಅಳೋದಂತ್ರ ನೋಡೋದ್ ಆಗಂಗಿಲ್ಲ ಕಣ್ ಹೋಗೇ ಬಿಟ್ಟಿರ್ತಾವ ಈ ಕೈ ಅದಾವಲ್ಲ ಕೈ ಅದ್ರ ಕಣ್ಣೀರ್ ಒರ್ಸಕ್ ಆಗಂಗಿಲ್ಲ ಅಂತದ್ ಆದ್ರೆ ಖುಷಿಯನ್ನು ಕೊಡುದು ಒಟ್ಟ ಹಂಗ ಇರ್ಲವ ಜಕ್ಕುಟ್ ಹೋಗಿರ್ಲ ಒಂದ್ ಬಾಳೆ ಒಟ್ಟ ಇರ್ಲ ಮಾಡ ಮಸ್ತ್ ಮಜಾ ಮಾಡ ಸಾಥ್ ಕೊಡುದು ಏನ್ರ ಒಟ್ಟ ಅವ್ಗೇನು ಸೂತ್ರ ಹೇಳುದು ಬದುಕು ಸೂತ್ರ ಮಜಾ ಮಾಡುದು ಇದಷ್ಟ ದಿವ್ಸ ನೋವು ಬಂದ ಅವ್ನ್ ಖುಷಿ ಕೊಡುದು ಒಟ್ಟ ಇದ ಬದುಕು ಇದ ಏನ ದೋಸ್ತಿ ಅಂದ್ರ ಇದು ಎಷ್ಟ್ ಬಾರಿ ಬರ್ದ ನೋಡುವ ನಾ ಸತ್ತಿರ್ತೀನಿ ನನ್ನ ಕೈ ನನಗ ಕೆಲಸ ಮಾಡಕ್ಕಾಗಲ್ಲ ನೀ ಕಣ್ಣೀರ್ ಹಾಕಿದ ನಿನ್ ಕಣ್ಣೀರ್ ಒರ್ಸಕ್ ಆಗಂಗಿಲ್ಲ ಅನ್ನೋ ಸತ್ ಮ್ಯಾಗ ನಾ ಸತ್ ಮ್ಯಾಗ ಏನ್ ಗೊತ್ತ ಅನ್ನೋದು ಅಳಬೇಡ ಅಂತ ಲೆಕ್ಕ ಅದ ನಾ ಸತ್ರು ನೀ ಅಳಬೇಡ
ಸತ್ರು ಅಳಬಾಳದ ಅಂದ್ರ ಮ್ಯಾಗ ಬದುಕಿದಾಗ ಅವ್ ಒಟ್ಟ ಅವ್ನ ನಗು ನೋಡ್ತಿರ್ತಾನ ಗೆಳೆಯ ಒಬ್ಬ ಗೆಳೆಯ ಬರೀ ನಗು ಅವ್ನ ಖುಷಿ ಅವ್ನ ಖುಷಿ ನೋಡ್ತಿರ್ತಾನ. ಹೆಂಗ್ರ ಅಲ್ಲಿ ಬಡವರ ಇರ್ಲಿ ಶ್ರೀಮಂತರ ಇರ್ಲಿ ದುನಿಯಾ ಇರ್ಲಿ ನಾಲೆಜರ್ ಇರ್ಲಿ ಪ್ಯಾದರ ಇರ್ಲಿ ಒಟ್ಟು ಏನು ಖುಷಿ ಇದ ಖುಷಿಯನ್ನ ಏನ್ ಖುಷಿ ಕಾಣ್ತಾರ ನೋಡಿ ಎರಡು ಖುಷಿ ಇರ್ತಾವಲ್ಲ ಅದ ದೋಸ್ತಿ. ಈಗ ನಿನ್ಗ ಆಗ್ ಬರಂಗಿಲ್ಲ ನನಗ ಆಗ್ ಬರಂಗಿಲ್ಲ ಅಂದ್ರೆ ದೋಸ್ತಿನ ಅಲ್ಲ ಅದು. ಹಿಂಗಿರತ್ ನಮ್ ದೋಸ್ತಿ ಅಂದ್ರೆ ಇದು ಹಿಂಗಿರ್ಬೇಕು ದೋಸ್ತಿ ಅಂದ್ರೆ ಒಂದ ಒಣಸ ಒಟ್ಟು ಏನು ಖುಷಿ ಕೊಡ್ಬೇಕು ಒಟ್ಟ ದೋಸ್ತರಿಗೆ. ಇದ ಸಾಧ್ಯ ಮಾತ್ರ ಅದೇನ್ ಬರಂಗಿಲ್ಲ ಹೌದಿಲ್ಲ ಇರೋ ವರ್ಷ ಹಾಕೊಂತ ಹೋಗ್ಬಿಡೋದು. ಇದ ನೋಡಿ ಇಷ್ಟ ದೋಸ್ತಿ ನಮ್ಮ ಸಿರ್ಸಲ್ ಒಟ್ಟ ಇಲ್ಲೇ ಮಿಸ್ ಕಾಲ್ ಫೋನ್ ಎತ್ತಂಬಿಡು ಇಲ್ಲೇ ಇರ್ತಾನಿವ ಫೋನ್ ಎತ್ತಿಲ್ವ ದಗದಂತ ನೋಡ್ರ ಫೋನ್ ಎತ್ತ ನೀವು ಅದೊಂದು ಐಫೋನ್ ಇಟ್ರ ಯುವರ್ ಕಾಲ್ ರೆಕಾರ್ಡಿಂಗ್ ಹ್ಯಾಸ್ ಬಿನ್ ಅಲ್ಲ ಇವ ಎತ್ತೇನಂತ ನಾವು ಹಚ್ಚಿ ಕಟ್ಲಕ್ ನಾವೊಬ್ಬ ತಮ್ಮ ಹೇಳಿದ ಎಲ್ಲ ಅದು ಇಮೇಲ್ ರೆಕಾರ್ಡ್ ಅದು ಅದು ಆನ್ ಆಗೈತೆ ನಾವ್ ಎತ್ತಿಲ್ಲ ಅಂತಂದ್ ಹೆಂಗ ಹಂಗ ಬೈದ ನೀವು ಬೈದ ನೀವ್ ಎಲ್ಲಾ ಮಾಡಿ ಆಮೇಲೆ ಗೊತ್ತದ ನನಗೆ ಇದು ಇಮೇಲ್ ರೆಕಾರ್ಡರ್ ಅಂತಂದು ಅವಾಗಿಂತ ಇವ ಏನ್ ಹಿಟ್ಟ ನಮ್ಮರ ಸೆಟ್ಟಿಂಗ್ ಅಂತ ಬೈದ್ ನೋಡಂಗ